ಇದೆ. ಕೃಷಿ ಮುನ್ನಡೆ ಪತ್ರಿಕೆಯನ್ನು ಓದುತ್ತಿರುವ ಪ್ರಿಯ ಜವಾರಿ ಬಸವಣ್ಣ ನಮಸ್ಕಾರಗಳು. ಅದೇ ರೀತಿ ಧಾರವಾಡ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಮೇಲ್ಮೆಯ ಶ್ರೋತೃ ಬಂಧುಗಳಿಗೆ ವಾರದ ಬಸವಣ್ಣನ ನಮಸ್ಕಾರಗಳು. ಆತ್ಮೀಯರೇ, ಈ ಸಾರಿ ಬಹಳ ಆಸಕ್ತಿ ತರುವಂಥ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಲಿಕ್ಕೆ ಬಂದೇನೆ. ಕಡಗೋಲು ಅಂಕಣಕ್ಕೆ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಈ ಸಾರಿ ಕೃಷಿ ಮುನ್ನಡೆಯ ಕಡಗೋಲು ಅಂಕಣಕ್ಕೆ ರಾಣೆಬೆನ್ನೂರಿಂದ ಶ್ರೀ ರಾಜು ಪಾಟೀಲ್ ಅನ್ನೋರು ಆ ಪ್ರಶ್ನೆ ಕೇಳಿದ್ರು. ಏನು, ನಮ್ಮ ಎತ್ತಿನ ಮುಖಕ್ಕೆ ಲಕ್ವಾ ಹೊಡೆದೈತ್ರಿ, ನಮ್ಮ ಎತ್ತಿನ ಮುಖಕ್ಕೆ ಲಕ್ವಾ ಹೊಡೆದೈತ್ರಿ. ಅವ್ರ ಪ್ರಶ್ನೆ ಹಿಂಗದ ನೇರವಾಗಿ, ನಮ್ಮ ಎತ್ತಿನ ಮಕದ ಅಂತಾರೆ ಅವ್ರು. ಮಕ ಅಂತ ಉತ್ತರ ಕರ್ನಾಟಕ ಕಡೆ ಹೇಳ್ತಾರೆ, ಮುಖಕ್ಕೆ ಮಕ ಅಂತ ಕರೀತಾರೆ. ಮಕದ ಮಾಂಸಖಂಡ ಅಂದ್ರೆ ಸ್ನಾಯು ಅಂತ ಏನು ಹೇಳ್ತೀವಲ್ಲ, ಸ್ನಾಯುಗಳಿಗೆ ಲಕ್ವಾ ಹೊಡೆದೈತಿ ಅಂತ ಪಶುವೈದ್ಯರು ನಮ್ಮ ಸಂಬಂಧಿಕರೊಬ್ಬರಿಗೆ ಹೇಳಿದ್ದರಂತೆ. ನೋಡ್ರಿ, ಮನುಷ್ಯರಿಗಷ್ಟೇ ಲಕ್ವಾ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ದನಗಳನ್ನು ಕಾಡಬಹುದಾದಂಥ ಈ ಲಕ್ವಾದ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತೀನಿ ರೀ. ಮತ್ತು ಇದು ಯಾಕೆ ಬರ್ತೈತಿ, ಆ ಲಕ್ವಾದಕ್ಕೆ ಚಿಕಿತ್ಸೆ ಏನು, ಮತ್ತು ಅದಕ್ಕೆ ಪರಿಹಾರ ಅದಾವನ್ರಿ, ದಯಮಾಡಿ ತಿಳಿಸ್ರಿ ಅಂತ ಅವರು ಭಾಳ ಮಾರ್ಮಿಕವಾದಂಥ ಪ್ರಶ್ನೆ ಕೇಳಿದರು ಕಡಗೋಲು ಅಂಕಣಕ್ಕೆ. ಅದಕ್ಕೆ ಜವಾರಿ ಬಸವಣ್ಣನ ಉತ್ತರ ನೋಡಿ. ಶ್ರೀ ರಾಜು ಪಾಟೀಲ್ ಅವರೇ, ನಿಮ್ಮ ಪ್ರಶ್ನೆಯು ಅನೇಕರಲ್ಲೂ ಕಾಡುತ್ತಿರುವುದು. ಇದೇ ರೀತಿ ಪ್ರಶ್ನೆ ಭಾಳ ಮಂದಿ ಕಾಡ್ತಿರ್ಬೋದು. ಪಶುಗಳಿಗೂ ಲಕ್ವಾ ಹೊಡಿತದೆ ಎಂಬುದು ನಿಜ, ಹೌದು. ಮನುಷ್ಯರಂಗೆ ದನಗಳೊಳಗೂ ಲಕ್ವಾ ಹೊಡಿತೈತಿ. ಆದರೆ ನರಗಳಿಗೆ ಹೊರತು ಸ್ನಾಯು ಮಾಂಸಖಂಡಗಳಿಗೆ ಅಲ್ಲ, ಸ್ನಾಯು ಮಾಂಸಖಂಡಗಳಿಗೆ ಅಲ್ಲ, ನರಗಳಿಗೆ ಹೊಡಿತದೆ. ಅಂದ್ರೆ ನರ್ವ್ಸ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ, NERVES, ನರ್ವ್ಸ್. ಅದಕ್ಕೆ ಲಕ್ವಾ ಹೊಡಿತೈತೆ ಹೊರತು ಮಾಂಸಖಂಡಕ್ಕಲ್ಲ. ನಿಷ್ಕ್ರಿಯಗೊಳ್ಳುವ ನರಗಳಿಂದಾಗಿ ಸ್ನಾಯುಗಳು ತಮ್ಮ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾಗ್ತವೆ. ಸ್ನಾಯುಗಳಿಗೆ ನರಸಂಕೇತಗಳು ತಲುಪುವಾಗ ಏನಾದರೂ ಅಡ್ಡಿಯಾದಾಗ ಪಾರ್ಶ್ವವಾಯು ಅನುಭವಿಸಬೇಕಾಗುತ್ತದೆ. ಸ್ನಾಯುಗಳು ಸ್ವಯಂ ಪ್ರೇರಿತ ಚಲನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ಲಕ್ವಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನೊಂದು ಉದಾಹರಣೆಯೊಂದಿಗೆ ಹೇಳಿಬಿಡ್ತೀನಿ. ಈಗ ಒಂದು ಕರೆಂಟಿಂದ ಒಂದು ಬಲ್ಬ್ ಹಾಕಿರ್ತೀವಿ ಮನೆಗೆ, ಎಲೆಕ್ಟ್ರಿಕ್ ಬಲ್ಬು. ಒಂದು ಕಡೆ ಸ್ವಿಚ್ ಇರುತ್ತೆ, ನಡಿ ಒಂದು ವೈರ್ ಇರ್ತೈತೆ, ಹೌದ್ರೆ? ಆ ವೈರ್ಗೆ ನಾನು ನರ್ವ್ಸ್ ಅಂತ ಕರಿಬಹುದು, NERVES, ನರ್ವ್ ಅಂತ ಅನ್ಬೋದು. ಒಂದು ವೇಳೆ ಆ ವೈರ್ ಎಲ್ಲಾದರೂ ಕಟ್ ಆದ್ರೆ ಅವಾಗ ಏನಾಗ್ಬಿಡ್ತೈತಿ, ಆ ಸ್ವಿಚ್ ಹಾಕಿದರೂ ಸಹಿತ ಅಲ್ಲಿ ಕರೆಂಟ್ ಹೋಗಿ ಆ ಬಲ್ಬ್ ಮುಟ್ಟೋದಿಲ್ಲ, ಅವಾಗ ಬಲ್ಬ್ ಹತ್ತೋದಿಲ್ಲ, ಅಂದರೆ ಆ ಕೆಲಸ ಆಗೋದಿಲ್ಲ. ಹಂಗೆ ಇಲ್ಲೇ ನರಗಳಿಗೆ ತೊಂದರೆ. ಆ ನರಗಳು ಯಾವ ಮಾಂಸಖಂಡಗಳನ್ನು ಅಥವಾ ಸ್ನಾಯುಗಳನ್ನು ಪೂರೈಕೆ ಮಾಡ್ತಾವೋ ಅಲ್ಲಿ ಒಂದು ಸಂಕೇತಗಳು, ನರ ಸಂಕೇತಗಳು ಅಂತ ಹೇಳ್ತಾರೆ, ಸಿಗ್ನಲ್ ಹೋಗೋದಿಲ್ಲ. ಅವಾಗ ಅವು ಕೆಲಸ ಮಾಡೋದಿಲ್ಲ, ಕೈಕಾಲು ಎಳ್ಕೊಳಕ್ಕೆ ಬರೋದಿಲ್ಲ. ಸ್ವಯಂ ಪ್ರೇರಿತ ಅಂದ್ರೆ ತಾವು ಇಚ್ಛಾಪೂರ್ವಕವಾಗಿ ಅದನ್ನು ಮಾಡ್ಬೇಕಂದ್ರೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಾವು ಲಕ್ವಾ ಲಕ್ಷಣಗಳನ್ನು ಇಂಥ ಹೊತ್ತಿನ ನಾವು ಗುರುತಿಸ್ತೇವೆ. ಈಗ ಲಕ್ವಾ, ಪಾರ್ಶ್ವವಾಯು, ಪಾರ್ಸಿ, ಪೆರೇಸಿಸ್ಸು, ಪ್ಯಾರಲೈಸಿಸ್ಸು ಅಥವಾ ಅರ್ವಾರಿ ಬೇನೆ ಎಂದು ಕರೆಯಲಾಗುವ ಈ ಬೇನೆಯೊಳಗೆ ನರಗಳಿಗೆ ತೊಂದರೆ ಅಥವಾ ಅಸ್ವಸ್ಥತೆ ಆಗ್ತೈತಿ. ಆವಾಗ ಈ ಲಕ್ಷಣಗಳು ಉದ್ಭವಿಸ್ತವೆ. ಇದು ಪ್ರಮುಖವಾದಂಥ ವಿಷಯ. ಇಲ್ಲೇ ಒಂದು ಮನಸ್ಸಿನೇ ಬರ್ತೈತೆ, ಹಾಗಾದರೆ ಈ ನರಗಳಿಗೆ ಯಾವ ಪರಿಸ್ಥಿತಿಯೊಳಗೆ ಅಸ್ವಸ್ಥತೆ ಉಂಟಾಗ್ತೈತಿ, ಇದ್ರ ಕಡೆ ನಾವು ಗಮನ ಹರಿಸೋಣ. ಮನುಷ್ಯರೊಳಗೆ, ಈಗ ಮನುಷ್ಯರ ಉದಾಹರಣೆ ತೊಗೊಂಡ್ರೆ, ಕುತ್ತಿಗೆ ಅಥವಾ ಮೆದುಳಿನೊಳಗೆ ಅಪಧಮನಿಗಳು ಅಂದರೆ ರಕ್ತನಾಳಗಳು ಅಂತ ಏನು ಹೇಳ್ತೀವಲ್ಲ, ಆ ರಕ್ತನಾಳಗಳು ಬ್ಲಾಕ್ ಆಗಿ ಮೆದುಳು ಅಥವಾ ಬೆನ್ನು ಹುರಿಗೆ ಹಾನಿಯಾಗಿದ್ದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ. ನೋಡ್ರಿ, ಕಾರು ಅಪಘಾತ, ಬೀಳುವಿಕೆ ಅಥವಾ ಕ್ರೀಡಾ ಗಾಯ ಅಥವಾ ಒಮ್ಮೊಮ್ಮೆ ಗುಂಡಿನ ಗಾಯ, ಇವುಗಳ ಪರಿಣಾಮದಿಂದ ಹಿಂಗಾಗಬಹುದು. ಅಂಥ ವ್ಯಕ್ತಿ ಪರಾವಲಂಬಿಯಾಗಿ ಬಾಳ್ಬೇಕಾಗುತ್ತೆ. ಅಂದರೆ ಬೇರೆದವರ ಸಹಾಯ ಇಲ್ಲದೆ ತಮ್ಮ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದ್ವಿ. ಈ ದನಗಳಲ್ಲೂ ಕೂಡ ಇದೇ ರೀತಿಯೊಳಗೆ ವಿವಿಧ ಪ್ರಸಂಗದಲ್ಲಿ ನರಗಳ ಅಸ್ವಸ್ಥತೆ ಉಂಟಾಗ್ತೈತಿ. ಹೌದು, ನರಗಳಿಗೆ ತೊಂದರೆ ಆಗ್ತೈತಿ. ಯಾವಾಗ ನೆನಪು ಮಾಡ್ಕೋಬೋದು. ವಕೀಲರಿದ್ದವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಐಡಿಯಾ ಇದ್ದೇ ಇರ್ತೈತಿ. ಈಗ ನಾಲು ಬಡಿಸೋ ಮುಂದೆ, ಅಂದರೆ ಎತ್ತುಗಳಿಗೆ ನಾವು ನಾಲು ಕಟ್ಸೋದು ಅಥವಾ ಲಾಳ ಕಟ್ಸೋದು ಅಂತ ಹೇಳ್ತೀವಿ. ಈ ಲಾಳ ಕಟ್ಸೋದ್ರಿಂದ ಏನು ತೊಂದರೆ ಆಗುತ್ತೆ ಇತ್ಯಾದಿ ವಿವರ ಬೇಕಂದ್ರೆ ಒಂದು QR ಕೋಡನ್ನು ಆ ಪತ್ರಿಕೆ ಒಳಗೆ ಕೊಟ್ಟರೆ, ಯಾರು ಪತ್ರಿಕೆ ಓದ್ತಾ ಇದ್ದಾರೋ ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ವಿಡಿಯೋ ನಿಮಗೆ ಲಭ್ಯ ಆಗ್ತೈತಿ.
ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಥವಾ ಆಪ್ರೇಷನ್ ಮಾಡಬೇಕು ಅಂಥೇಳಿ ಅಥವಾ ಬೀಜ ಕಸಿ ಮಾಡಬೇಕು ಅಂಥೇಳಿ ಹಿಂಗೆ ಇನ್ನಿತರೆ ಕೆಲಸದ ಸಲುವಾಗಿ ಒಂದು ಹಸುನ ಅಥವಾ ಒಂದು ಆಕಳನ ಅಥವಾ ಒಂದು ಎಮ್ಮಿನ ಅಥವಾ ಒಂದು ದನನ ಅಂದರೆ ಪಶುವನ್ನು ಬಹಳ ಹೊತ್ತು ನೆಲಕ್ಕೆ ಕೆಡವಿ ಹಾಕಿದ್ರೆ ಅಕಸ್ಮಾತಾಗಿ ನೆಲಕ್ಕೆ ಜೋರಾಗಿ ಬಿದ್ದರೆ ಅಥವಾ ಇಂಥ ಇನ್ನಿತರೆ ಕಾರಣಗಳಿಂದ ಕಾಲುಗಳ ನರಗಳು ಅಥವಾ ಬೆನ್ನು ಹುರಿಯು ಡ್ಯಾಮೇಜ್ ಆಗಿ ಲಕ್ವ ತೋರಬಹುದು. ಬಿದ್ದು ಪೆಟ್ಟಾಗಿ ನಡನ ಮುರ್ಕೊಂತೀರಿ ಅಂತ ಹೇಳ್ತಾರಲ್ಲ, ಆ ಕಾಲು ಹೋಗ್ತಾ ಹೋಗ್ತವೆ. ಮಣ್ಣಿನಿಂದ ಕೂಡಿದ ಅಥವಾ ಹುಲ್ಲು ಮುಂತಾದವುಗಳಿಂದ ಮೃದುವಾದ ನೆಲದ ಮೇಲೆ ದನಗಳನ್ನು ಸುರಕ್ಷಿತವಾಗಿ ಕೆಡವಬೇಕು. ಎಲ್ಲ ಆಧುನಿಕ ಪಶುವೈದ್ಯರು ತಮ್ಮ ತಮ್ಮ ತಂತ್ರಜ್ಞಾನದೊಳಗೆ ಇವನ್ನು ಅಳವಡಿಸ್ಕೊಂಡಾರೆ. ಅದರ ಕಡೆ ಲಕ್ಷ್ಯ ಇರಬೇಕು. ನೆಲ ಏನು ದನ ಕೆಡುತ್ತೆ ಅದು ಭಾಳ ಮೃದು ಇರಬೇಕು, ಅದು ಮರಳಿಂದ ಇರಬೇಕು. ಅಥವಾ ಈಗ ಕರು ಹಾಕಬೇಕಾದ್ರೆ ಒಮ್ಮೊಮ್ಮೆ ಆಕಳಿಗೆ ಏನಾಗ್ತವೆ, ಕಿಳಗುಳಿಯೊಳಗೆ ಅಂದ್ರೆ ಹಿಂದೆ ಇದಕ್ಕೆ ಇದ್ರ ಕರು ಇರುವಂಥ ಜಾಗ ಹೊರಗೆ ಬರ್ಬೇಕಾಗಿರ್ತಲ್ಲ ಅಂತ ಹೊತ್ತಿಗೆ ಅತಿಯಾದ ದೀರ್ಘಕಾಲದ ದೊಡ್ಡ ಭ್ರೂಣ ಇದ್ರೆ, ದೊಡ್ಡ ಕರ ಇತ್ತು ಅಂದ್ರೆ ಒತ್ತಡ ಹೆಚ್ಚಿ ಇಂಟ್ರಾಪಿಲ್ವಿಕ್ ಪ್ರೆಷರ್ ಅಂತ ಹೇಳ್ತಾರೆ. ಅದು ಹೆರಿಗೆ ಪಾರ್ಶ್ವವಾಯು ಸಂಭವಿಸಿ ಹೆರಿಗೆಯಿಂದನೇ ಉಂಟಾಗ್ತಿರ್ತಿದ್ದು ಪಾರ್ಶ್ವವಾಯು. ಆವಾಗ ಸಿಯಾಟಿಕ್, ಅಬ್ಟುರೇಟರ್ ಮತ್ತು ಕಾಲಿನ ಟಿಬಿಯಲ್ ಮತ್ತು ಪೆರೋನಿಯಲ್ ನರಗಳಿಗೆ, ಇವೆಲ್ಲ ನರಗಳು ಕಾಲು ಮತ್ತು ಚಪ್ಪಿ, ಗರ್ಭಕೋಶ ಇವೆಲ್ಲ ಭಾಗಗಳಲ್ಲಿ ಓಡಾಡುವಂಥ ಒಂದು ತನ್ನ ಕ್ರಿಯೆಯನ್ನು ತೋರಿಸುವಂಥ ನರಗಳಿವೆಲ್ಲ ಹಾನಿಯಾಗಿ ಅವಾಗ ಪ್ರಾಣಿ ಎದ್ದು ನಿಲ್ಲುವಲ್ಲಿ ತೊಂದರೆ ಅಥವಾ ಅಸ್ವಸ್ಥತೆ ಉಂಟಾಗ್ತದೆ. ಇದು ಕೆಲವು ಸಾರಿ ಅಶಕ್ತಿ ಇತ್ತು ಅಂದರೆ ಹಂಗೆ ಆಗ್ತಿರ್ತೈತಿ. ಜಾನುವಾರುಗಳು ನಿಲ್ಲಲು ಪ್ರಯತ್ನಿಸುವಾಗ ಹಿಂಗಾಲುಗಳನ್ನು ಸರಿಯಾಗಿ ಭಾರ ಹೊರಲಾರದೆ ಏಳುವುದಿಲ್ಲ. ಆಗ ಪಶು ನೆಲ ಹಿಡಿಯುತ್ತದೆ. ಸಾಮಾನ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, 1, 10 ದಿನಗಳಿಗಿಂತ ಹೆಚ್ಚು ದಿನ ದನವು ನೆಲ ಕಚ್ಚಿ ಬಿದ್ದಿದೆ ಎಂದರೆ ಅದು ಬದುಕಿ ಉಳಿಯಲು ಸಾಧ್ಯವಿಲ್ಲ ಅನ್ನೋದು. ಹೌದು, ಇದು ನೆನ್ಪಿಟ್ಕೊಂಡ್ಬಿಡಿ. 10 ದಿವಸ ಅದು ಬಿದ್ದಲ್ಲೇ ಬಿದ್ದಿತ್ತು, ಹೊಳ್ಳೆಡ್ತಿದ್ದಿಲ್ಲ, ಎದ್ನಿಲ್ಲ ಅಂದ್ರೆ ಅದು ಉಳಿಯೋದು ಕಷ್ಟ. ಈಗ ಕೆಲವೊಮ್ಮೆ ಬಾಟುಲಿಸಮ್ ಅಂತ ಅನ್ನೋದೊಂದು ರೋಗ, ಅದು ಬ್ಯಾಕ್ಟೀರಿಯಾ ಮೂಲದಿಂದ ಉಂಟಾಗ್ತೈತಿ. ಅವುಗಳೊಂದು ವಿಷ ಬಿಡ್ತಿರ್ತೈತೆ. ಅಂಥ ವಿಷದ ಬಾಧೆಯಿಂದ ಉಸಿರಾಟದ ಸ್ನಾಯುಗಳ ನರವ್ಯೂಹದ ಪಾರ್ಶ್ವವಾಯುವಿಗೆ ಈಡಾಗಿ ಉಸಿರಾಟದ ವೈಫಲ್ಯದಿಂದ ಪ್ರಾಣಿಗಳು ಸಾಯ್ತವೆ. ನೋಡಿರಿ, ವಿಷ ಒಂದು ಈ ಬಾಟುಲಿಸಮ್ ಅನ್ನುವಂಥ ಒಂದು ವಿಷದ ಪರಿಣಾಮವಾಗಿಯೂ ಕೂಡ ಉಸಿರಾಟನೇ ಬಂದಾಗಿ ದನಗಳು ಸಾಯ್ತಿರ್ತವೆ. ಅವಾಗ ಏನಾಗುತ್ತೆ, ಈ ವಿಷದ ಪರಿಣಾಮ ಅಥವಾ ಆದಾಗ ಬಾಧಿತ ಜಾನುವಾರುಗಳ ನಡಿಗೆ ವ್ಯತ್ಯಾಸವಾಗ್ತದೆ ಮತ್ತು ಬಾಯಿಯಿಂದ ಜೊಲ್ಲು ಸುರಿಸ್ತವೆ. ಬಾಯಿಂದ ಯಾಕೆ ಜೊಲ್ಲು ಸುರಿಸ್ತವೆ? ಬಾಯಿ ತೆಗೆದಿರ್ತವೆ, ಉಸಿರಿನ ಸಲುವಾಗಿ ಬಾಯಿ ತೆಗಿತವೆ, ಬಾಯಿಯಿಂದ ಜೊಲ್ಲು ಬರ್ತೈತಿ. ಸಾಮಾನ್ಯವಾಗಿ ಕೆಳಗೆ ಬಿದ್ದಂಥ ದನಗಳು ನೆಲ ಬಿಟ್ಟು ಏಳುವುದಿಲ್ಲ. ಹೌದು, ಕ್ರಮೇಣ ಹೆಚ್ಚು ಶ್ರಮದಾಯಕವಾಗುತ್ತಾ ಉಸಿರಾಟ ಏನಾಗುತ್ತಾ ಬರ್ಬರ್ತಾ ತ್ರಾಸಾಗುತ್ತೆ. ಅದಕ್ಕೆ ಕೊನೆಗೆ ಸಾವು ಸಂಭವಿಸ್ತೈತಿ. ಒಂದು ವೇಳೆ ಹಿಂಗಾಲಿಗೆ ಎರಡಕ್ಕೂ ಲಕ್ವಾದ ಬಾಧೆ ಆದಾಗ ಪಶುಗಳು ನೆಲ ಬಿಟ್ಟು ಹೇಳೋಕ್ಕಾಗೋದೇ ಇಲ್ಲ, ನೆಲಕ್ಕೆ ಕಚ್ಚಿ ಹಿಡ್ಕೊಂಡು ಬಿದ್ದಿರ್ತಾವೆ. ಇನ್ನು ಸರಿ, ರಾಜು ಪಾಟೀಲ್ರ ಪ್ರಶ್ನೆಗಳಿಗೆ ಅನುಗುಣವಾಗಿ ಪ್ರಾಣಿಗಳಲ್ಲಿ ಮುಖದ ಪಾರ್ಶ್ವವಾಯು ಕುರಿತು ಚರ್ಚಿಸೋಣ. ಅವರು ಮುಖದ ಬಗ್ಗೆ ಹೆಚ್ಚು ತೊಂದರೆ ಹೇಳ್ಯಾರಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಲಿಸ್ಟೀರಿಯಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದಲೂ ಕೂಡ ಪಶುಗಳ ಅಥವಾ ಪ್ರಾಣಿಗಳ ಮುಖದ ಪ್ಯಾರಲಿಸಿಸ್ ಕಾಣಿಸಿಕೊಳ್ತದೆ. ಹೌದು, ಬ್ಯಾಕ್ಟೀರಿಯಾದಿಂದ. ಸೂಕ್ಷ್ಮಾಣು ಜೀವಿಗಳಿಂದ ಸಂಭವಿಸಿದಾಗ ಸಾಮಾನ್ಯವಾಗಿ 1 ವಾರಗಳ ತೀವ್ರ ಜ್ವರದ ಬಾಧೆಯಿಂದ ಜಾನುವಾರು ಬಳಲ್ತಿರ್ತವೆ. ಇದನ್ನು ಪಶುಪಾಲಕರು ದಯವಿಟ್ಟು ಗಮನಿಸಬೇಕು. 1 ವಾರ ಕಂಟಿನ್ಯೂಸ್ ಆಗಿ ಏನು ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗಲಾದಂಥ ಜ್ವರ ಇದ್ದರೆ, ಭಾಳಷ್ಟು ಜ್ವರ ಇದ್ದರೆ ಈ ಒಂದು ಸಾಧ್ಯತೆ ಐತಿ. ಮುಖದ ಅಭಿವ್ಯಕ್ತಿಯ ಮೇಲೆ ಪರಿಣಾಮ ಬೀರುವ ಸ್ನಾಯುಗಳ ಪಾರ್ಶ್ವವಾಯು ಅಂದರೆ ಈಗ ಯಾವ ಮುಖ ದನದ ಮುಖ ಅಥವಾ ಹೆಂಗೆ ಕಾಣಿಸ್ತದೆ, ಕಣ್ರೆಪ್ಪಿರ್ತಾವೆ, ತುಟಿ, ಕಿವಿ, ಮೂಗು, ಕೆನ್ನೆ ಇತ್ಯಾದಿ ಸ್ನಾಯುಗಳು ಏನಿರ್ತಾವಲ್ಲ ಮುಖದ್ದು, ಅವಾಗ ಅದ್ರ ಮ್ಯಾಗ ಪರಿಣಾಮ ಆದ ಕೂಡಲೇ ಮುಖ ಜೋಲು ಬಿದ್ದಂಗೆ ಆಗ್ತೈತಿ. ಮುಖದ ನರದ ಬಾಹ್ಯ ಭಾಗ ಅಥವಾ ಮೆದುಳಿನ ಕಾಂಡದಲ್ಲಿರುವ ಮುಖದ ನ್ಯೂಕ್ಲಿಯಸ್ನ ಲೆಸಿಯಾದಿಂದ ಉಂಟಾಗಬಹುದು. ಇದು ಏನಕ್ಕವ, ನರಗಳಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಅದು ಮೆದುಳಿನಾಗೂ ಅದರ ಪರಿಣಾಮ ಆಗಿತ್ತು ಅಂದರೆ ಇಂಥ ಒಂದು ಇದನ್ನು ನಾವು ಕಾಣಿಸ್ಬೋದು, ಅಸ್ವಸ್ಥತೆನ ಅಂತ. ಇದಕ್ಕೆಲ್ಲ ಮುಖದ ನರ ಅಂದರೆ ಕಪಾಲದ ನರಕ್ಕೆ ಕ್ರೀನಿಯಲ್ ನರ್ವ್ ಅಂತ ಕರೀತಾರೆ ಇಂಗ್ಲೀಷ್ನಂದು, ಅದು ಅವಶ್ಯಕತೆ ಇಲ್ಲ. ಮುಖದ ನರ ಅಂತ ಏನು ಹೇಳ್ತೀವಿ, ಅದು ಅಸ್ವಸ್ಥತೆ ಭಾಳ ಪ್ರಮುಖ ಆದದ್ದು. ಮುಖದ ಪಾರ್ಶ್ವವಾಯುವಿನ ಚಿಹ್ನೆಗಳು ಗಾಯದ ಸ್ಥಳ, ತೀವ್ರತೆ ಮತ್ತು ದೀರ್ಘಕಾಲಿಕತೆಗೆ ತಕ್ಕಂತೆ ಬದಲಾಗ್ತವೆ. ಈ ಲಕ್ಷಣ ಏನು ಕಾಣಿಸ್ತವಪ್ಪ, ಮುಖದ್ದು ಪಾರ್ಶ್ವವಾಯು ಇದ್ದರೆ, ಪಾರ್ಶ್ವಿ ಹೊಡೆದಿದ್ರೆ
ಅದು ಯಾವಾಗ ಗಾಯ ಆಗಿತ್ತು, ಎಷ್ಟು ದೂರ ಆಗಿತ್ತು, ಎಷ್ಟು ದಿವಸದಿಂದ ಐತಿ, ಇದೆಲ್ಲದ್ರ ಮೇಲೆ ಅದು ಲಕ್ಷಣಗಳ ಅವಲಂಬನೆ ಆಗಿರ್ತಾವೆ. ಪ್ರಾಣಿ ಅಥವಾ ಪಶು ತಿನ್ನುವಾಗ ಅಥವಾ ಕುಡಿಯುವಾಗ ಆಹಾರ ಅಥವಾ ದ್ರವಗಳು ತುಟಿಗಳಿಂದ ಬೀಳಬಹುದು, ಬಾಯಾಗಿಂದ ಕಟವಾಯಿಯಿಂದ ಬೀಳ್ತಿರ್ತಾವೆ. ಪ್ರಾಣಿಯು ಒಂದೇ ಸಮನೆ ಅತಿಯಾಗಿ ಜೊಲ್ಲು ಸುರಿಸಬಹುದು ಮತ್ತು ಆಹಾರವು ತುಟಿಗಳು ಮತ್ತು ಹಲ್ಲುಗಳ ನಡುವೆ ಸಂಗ್ರಹವಾಗಬಹುದು. ನುಂಗಕ್ಕಾಗಲಾರ್ದು ಹೊರಗೆ ಉಗುಳಕ್ಕಾಗಲ್ದು ಅಲ್ಲಿ ದೌಡಿ ಸಂಧ್ಯಾಗಿನ ಇಟ್ಕೊಂಡು ಕುಂತಂಗೆ ಆಗಿರ್ಬೋದು. ಮೂಗು ಗಾಯದ ಬದಿಯಿಂದ ಅಂದರೆ ಮೂಗುದಾನ ಅಂತ ಏನು ಹೇಳ್ತಿಲ್ಲ, ಬದಿಯಿಂದ ದೂರ ಹೋಗುತ್ತದೆ. ಮೂಗು ಏನಾಗ್ತೈತಿ, ಗಾಯ ಎಲ್ಲಿಯಾಗಿರುತ್ತೆ ಆಚೆ ಕಡೆಯಿಂದ ದೂರ ಹೋಗ್ತಿರುತ್ತೆ, ಜಗ್ತಿರುತ್ತಂತ ಅರ್ಥ. ಈ ಗಾಯದ ಬದಿಯಲ್ಲಿ ಕಣ್ಣೀರಿನ ಅಥವಾ ಲಾಲಾರಸದ ಉತ್ಪಾದನೆ ಕ್ರಮೇಣ ಕಡಿಮೆ ಆಗ್ತದೆ. ಈಗ ಎಡಕ್ಕೆ ಹೊಡೆದಿತ್ತು ಆ ಕಡೆ ಕಣ್ಣು ಏನಾಗುತ್ತಪ್ಪ ಅಂದ್ರೆ ಬತ್ತಿದಂಗೆ ಆಗ್ತೈತಿ, ಅಲ್ಲ ಬಾಯಾಗಿಂದ ಜೊಲ್ಲುನ ಆ ಕಡೆಯಿಂದ ಬರ್ತಿರೋದಿಲ್ಲ. ಮುಖದ ಆ ಭಾಗದ ಕಿವಿ, ಮೂಗಿನ ಹೊಳ್ಳಿ, ಕಣ್ಣಿನ ರೆಪ್ಪಿ, ಮುಖದ ಸ್ನಾಯುಗಳು ಲಕ್ವಾದ ಪರಿಣಾಮದಿಂದ ಜೋಲು ಬಿದ್ದಿರ್ತವೆ. ಇದು ಭಾಳ ಮಂದಿಗೆ ಲಕ್ಷ್ಯಕ್ಕೆ ಬಂದಿರೋದು. ಒಂದು ಕಡೆ ಕಿವಿನ ಎಳೆ ಬಿದ್ದಿರುತ್ತೆ, ಒಂದು ಕಡೆ ಕಣ್ಣು ಜೋಲು ಬಿದ್ದಿರುತ್ತೆ. ಈ ಪ್ರಾಣಿಗಳೊಳಗೆ ಮುಖದ ಪಾರ್ಶ್ವವಾಯು ಚಿಕಿತ್ಸೆ ಮಾಡಬೇಕಾದ್ರೆ ಕಣ್ಣುಗಳಿಗೆ ಕೃತಕ ಕಣ್ಣೀರಿನ ಡ್ರಾಪ್ ಹಾಕಿ ಕಾರ್ನಿಯಲ್ ಅಲ್ಸರೇಷನನ್ನು ನಿಯಂತ್ರಿಸ್ಬೋದು ನಾವು. ಅದಕ್ಕೊಂದು ಸ್ವಲ್ಪ ಡ್ರಾಪ್ಸ್ ಹಾಕಿ, ಮನುಷ್ಯಗೆ ಹೆಂಗೆ ಕಣ್ಣಿಂದ ಎಣ್ಣೆ ಹಾಕ್ತಾರೆ ಆ ಥರ ಕಣ್ಣಿನ ಡ್ರಾಪ್ಸ್ ಹಾಕಬೇಕಾಗುತ್ತೆ. ರೋಗ ಕಾರಣಗಳನ್ನು ಅವಲಂಬಿಸಿ ಗುಣವಾಗುವ ಪ್ರಗತಿ ಬದಲಾಗಬಹುದು. ಒಂದು ವೇಳೆ ಚಲೋ ಇನ್ನೂ ಸುರುಗೆ ಇತ್ತಂದ್ರೆ ಅದ್ರ ಗುಣ ಆದರೂ ಆಗ್ಬೋದು. ಸೋಂಕುಗಳ ಆರಂಭಿಕ ಚಿಕಿತ್ಸೆಯು ನರವೈಜ್ಞಾನಿಕ ಚೇತರಿಕೆಯ ಅವಕಾಶವನ್ನು ಹೆಚ್ಚಿಸ್ತದೆ. ಹಿಂಗೆ ಅದರದ್ದು ಒಂದು ವೇಳೆ ಅದು ಇನ್ಫೆಕ್ಷನ್ ಆಗಿರಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಸೋಂಕುಗಳ ಆರಂಭಿಕ ಚಿಕಿತ್ಸೆಯನ್ನು ನಾವು ಗಮನಿಸಬೇಕಾಗುತ್ತೆ. ಆದಾಗೇನು ಅನೇಕ ಸಂದರ್ಭದೊಳಗೆ ಶಾಶ್ವತ ಪೆರೇಸಿಸ್ ಇರುತ್ತದೆ. ಸ್ವಲ್ಪ ತಡ ಮಾಡಿದರೆ ಅಥವಾ ಅದು ಹೆಚ್ಚು ಕಮ್ಮಿ ಭಾಳಷ್ಟು ಕೇಸ್ನಿಗೆ ಏನಾಕು ಅಂದ್ರೆ ಅದು ಫೈನಲೇ ಇದ್ದಂಗೆ. ಅದು ಅಂದ್ರೆ ಒಂದು ಪಾರ್ಸಿ ಹೊಡಿತಂದ್ರೆ ಹೊಳ್ಳಿ ರಿಕವರ್ ಆಗೋದು ಕಷ್ಟ ಅಂತ. ಮುಖದ ಪಾರ್ಶ್ವವಾಯು ಭಾಗಶಃ ಅಥವಾ ಸಂಪೂರ್ಣ ಸುಧಾರಣೆ ಹಲವಾರು ವಾರಗಳಿಂದ ತಿಂಗಳವರೆಗೆ ಸಂಭವಿಸ್ಬೋದು. ಇದಕ್ಕೆ ಚಿಕಿತ್ಸೆ ಐತಿ, ಇದು ಭಾಳ ದಿನ ತೊಗೊಳುತ್ತೆ, ತಾಳ್ಮೆ ಇರಬೇಕಾಗತ್ತಷ್ಟೇ. ಪಶುವೈದ್ಯರು ನೀಡುವ ಚಿಕಿತ್ಸೆಯ ಮೊದಲ 5 ದಿನದೊಳಗೆ ಯಾವುದೇ ಸುಧಾರಣೆಯನ್ನು ತೋರಿಸಲು ವಿಫಲವಾದ ಜಾನುವಾರುಗಳು ಮತ್ತೆ ಮರಳಿ ದಕ್ಕುವುದು ಸುಲಭವಲ್ಲ. ಒಂದು 5 ದಿವಸ ಚಲೋತ್ನಾಗ ಟ್ರೀಟ್ಮೆಂಟ್ ಕೊಟ್ಟು ಹೊತ್ತಿನಾಗೂ ಅದು ಗುಣ ತೋರಿಸಲಿಲ್ಲ ಅಂದರೆ ಅವಾಗೇನಾಗ್ತೈತಿ, ದನ ಹೊಳ್ಳಿ ನಮ್ಮ ಕೈಗೆ ಹತ್ತುವುದಿಲ್ಲ ಅಂತ ಅರ್ಥ. ಯಾವುದೇ ಕಾರಣದಿಂದ ಪಾರ್ಶ್ವವಾಯುವಿನ ಲಕ್ಷಣಗಳು ಕಂಡು ಬಂದ ಕೂಡಲೇ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸ್ಬೇಕು, ತಡ ಮಾಡಬಾರ್ದು. ಇದಕ್ಕೆ ಆ ಗೌಂಟಿ ಇದು ಗೌಂಟಿ ಇರಲಿ, ಆ ಗೌಂಟಿಗಳ ಬಗ್ಗೆ ನಂಬಿಕೆ ಇರುವಲ್ದಾಗ. ಆದರೆ ನಿಮಗೆ ಲಭ್ಯ ಇರುವಂಥ ಆಧುನಿಕ ವಿಜ್ಞಾನ ಪಶುವೈದ್ಯರ ಒಂದು ನೆರವನ್ನು ತಾವು ಪಡಲೇಬೇಕು. ಪಶುವೈದ್ಯರಿಗೆ ಪಶುವಿಗೆ ತೀವ್ರವಾಗಿ ಕಾಡಿದ ಅಧಿಕ ಮಟ್ಟದ ಜ್ವರದ ಬಗ್ಗೆಯೂ ತಿಳಿಸುವುದು ಅವಶ್ಯ. ಇದನ್ನು ಮಾತ್ರ ನೀವು ಮರಿಲಾರ್ದೆ ಹೇಳಬೇಕು. ಜ್ವರ ಬಂದದ್ದು ಇದನ್ನು ಗುಣವಾಗಲು ಅನೇಕ ದಿನಗಳಾಗ್ಬೋದು. ಆದ್ದರಿಂದ ತಾಳ್ಮೆ ಮುಖ್ಯ ಅಂಥೇಳಿ ಜವಾರಿ ಬಸಣ್ಣ ನಮ್ಮೊಳಗೆ ಈ ದನಗಳ ಒಂದು ಅಥವಾ ಎತ್ತುಗಳ ಅಥವಾ ಆಕಳುಗಳ ಮುಖಕ್ಕೆ ಬರುವಂಥ ಲಕ್ವಾದ ಬಗ್ಗೆ ತನ್ನ ಅಭಿಪ್ರಾಯನ ತಿಳಿಸ್ಯಾರ. ಆಯಿತು, ಕೊನೆಗೆ ಮತ್ತೆ ಎಂದಿನಂತೆ ಜವಾರಿ ಬಸಣ್ಣ ಫೋನ್ ನಂಬರ್ ಕೊಟ್ಟಾರ. ವಾಟ್ಸಪ್ ಮೆಸೇಜ್ ಮಾಡುವಂಥದ್ದು 8951475684. ಇದಕ್ಕೆ ನೀವು ವಾಟ್ಸಪ್ ಮೆಸೇಜ್ನಾಗ ಫೋಟೋ ಹಾಕಿರಿ, ಒಂದು ಕೆಳಗೆ ಪ್ರಶ್ನೆ ಟೈಪ್ ಮಾಡಿರಿ. ಆದರೆ ಇದಕ್ಕೆ ನೀವು ಕಾಲ್ ಮಾಡಿದರೆ ಅದು ಈ ಫೋನ್ ಹತ್ತೋದಿಲ್ಲ. ಅದಕ್ಕಂತೇಳಿ ಇನ್ನೊಂದು ನಂಬರ್ ಕೊಟ್ಟತ್ರಿ. ಜವಾರಿ ಬಸಣ್ಣ ಅಂದರೆ ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ. ಈ ಇನ್ನೊಂದು ನಂಬರು 9986619013 9986619013. ಮತ್ತು ಮಿಂಚಂಜಿ ಸೌಲಭ್ಯ ಇದ್ದವರು ಇಮೇಲ್ ಒಳಗೆ ತಮ್ಮ ಪ್ರಶ್ನೆ ಕೇಳೋರಿದ್ರೂ ಆ ಒಂದು ಇಮೇಲ್ ಅಡ್ರೆಸ್ಸನ್ನು ಅಥವಾ ಮಿಂಚಂಚಿಯನ್ನು ಕೊಟ್ಟೈತಿ. ಆಯಿತು ಆತ್ಮೀಯರೇ, ಈ ತಿಂಗಳ ಈ ಒಂದು ಉತ್ತಮ ಒಂದು ಏನು ಪ್ರಶ್ನೆ, ಅದಕ್ಕೆ ಜವಾರಿ ಬಸಣ್ಣ ತಕ್ಕದಾಗಿ ಉತ್ತರ ಕೊಟ್ಟಿದ್ದಾಗಿದೆ. ಇನ್ನು ಮತ್ತೆ ಮುಂದಿನ ಸಾರಿ ಅಂದಹಾಗೆ ಹೇಳೋದು ಮರ್ತಿದ್ದೆ, ದಯಮಾಡಿ ಏನು ಯೂಟ್ಯೂಬ್ ಚಾನಲ್ನಾಗ ಇದನ್ನು ಯೂಟ್ಯೂಬ್ ನೋಡೋಕತ್ತಿರಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಐಕನ್ ಒತ್ತಿದರೆ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು, ದನಗಳಿಗೆ ಸಂಬಂಧಪಟ್ಟಿದ್ದ ವೀಡಿಯೋಗಳು ನಿಮಗೆ ಮೊದಲು ತೋರಿಸ್ತಾತಿ. ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ. ಓಕೆ, ಆಯಿತು. ಎಲ್ಲರಿಗೂ ನಮಸ್ಕಾರ.
ನಲ್ಮೆ ಶ್ರೋತೃಗಳೇ, ವಾರದ ಬಸಣ್ಣ ಇವತ್ತ ತಗೊಂಡು ಬಂದಂತಹ ಮಾಹಿತಿನ ಕೇಳೋಣಂತ. ಬಸವಕ್ಕ ಬಸವ ನೀರೇ, ಆ ಬಸವನ ಪಾದಕ ಶರಣ ನೀರೇ. ಬಸವಳಿಯದ ರೈತನ ಬೆವರಹಣಿಯೇ ಪವಿತ್ರ ಗಂಗಾಜಲ. ಹಸಿವಿನಿಂದ ಕಂಗೆಟ್ಟ ಬಿಸಿ ಉಸಿರೇ ಪರಿಮಳದ ಪುಷ್ಪ. ಮುಗ್ಧ ದೃಷ್ಟಿಯೇ ಮಹಾಮಂಗಳಾರತಿ. ಸ್ನಿಗ್ಧ ಭಾವವೇ ತನಿಯಾದ ಭಕ್ತಿ. ಕೃಷಿ ಕಾಯಕವೇ ನಿತ್ಯ ಪೂಜೆ. ಇಂತಹ ಸೃಷ್ಟಿ ಪೂಜೆಯಲ್ಲಿ ತನ್ನನ್ನ ತಾನು ತೆಗೆದುಕೊಳ್ಳುತ್ತಾ ಕಾಯಕ ಸಂಸ್ಕೃತಿಗೆ ಸಂಕೇತವಾಗಿರುವ ನೇಗಿಲ ಯೋಗಿ ಬಸವಣ್ಣನಿಗೆ ಶರಣು ಶರಣಾರ್ಥಿಗಳು. ಪಾರೋ ಪಾರೋ ಬಸವಣ್ಣ, ನಿನ್ನ ಋಣ ಎಂದ ತೀರಿಸಲು ನಾನ, ನಿನ್ನ ಋಣ ಎಂದ ತೀರಿಸಲು ನಾನ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರದಿಂದ ಯಶಸ್ವಿ ಹೈನುಗಾರಿಕೆಯ ಕೌಶಲ್ಯಾಭಿವೃದ್ಧಿಗೆ ಸುಲಭ ಸೂತ್ರಗಳು ಈ ವಿಚಾರವಾಗಿ ಬನ್ನಿ ಕಿರುರೂಪಕ ಕೇಳೋಣ. ಯಶಸ್ವಿ ಹೈನುಗಾರಿಕೆಯ ಕೌಶಲ್ಯಾಭಿವೃದ್ಧಿಗೆ ಸುಲಭ ಸೂತ್ರಗಳು. ಏನ ಕಲ್ಲಮ್ಮ ಚೆನ್ನಮ್ಮ, ನಮ್ ದನಗಳಿಗೆ ಎಲ್ಲಾ ಹಾಕ್ತೇವು, ಆದ್ರೂ ಹಾಲಿನ ಇಳುವರಿ ಬಾಳ್ ಕಡಿಮೆ ಬರದೈತಿ ನೋಡ್ರಿ. ಹೌದ್ ಬಿಡ ನಿಂಗವ, ನಮ್ದು ಅದ ಆಗ್ಬಿಟ್ಟೈತಿ ನೋಡ ಚೆನ್ನಕ್ಕ ನೀರಕ್ಕ. ಅದ ನನ್ ಎಮ್ಮಿ ಇಳದ 2 ತಿಂಗಳಾತ. ಮೊದ್ಲ ಹಾಲ್ ಚಲೋ ಕೊಡ್ತಿತ್ತ, ಈಗ ಏನೆಲ್ಲಾ ಹಾಕಿದ್ರನು ಈಗ ಮೊದ್ಲಿನಂಗ ಹಾಲೇ ಹಿಂಡವಲ್ತ್ ನೋಡೋದು. ಏನ್ ಮಾಡ್ಬೇಕಂತ ಗೊತ್ತಾಗೋದ್ ನೋಡು. ನನಗರ ಸಾಕಾಗ್ಬಿಟ್ಟೈತಿ ನೋಡು ದನಗಳ ಸಂಬಂಧ ಆಗಿ. ಏನ ಚಂದಮ್ಮ, ನಿಂಗಮ್ಮ, ಕಲ್ಲಮ್ಮ, ಅಯ್ಯ ನಿಂಗಪ್ಪನ ಚಲೋ ತಂಗಿಯಪ್ಪ ನೋಡ್ ಪಾಪ. ಎಲ್ಲಾರ ಕೈ ಹೊತ್ಕೊಂಡ್ ಸುಮ್ನೆ ಕೂತಿರಲ್ಲ, ಯಾಕೆ? ಏನೋ ವಿಚಾರ ಮಾಡಾಕತ್ತೀರಿ ಬಾಳ? ಏನ್ ಮಾಡ್ಕೋಬೇಕಂತವಲ್ಲ, ಆ ಕೆಲ್ಸ ಆಗೋಲ್ಲು, ಹಿಂಗಾಗಿ ನಾವು ವಿಚಾರ ಮಾಡ್ಕೊಂತ ಕುಂತೇವಳ ಕಟ್ಟಿಗೆ. ಅಲ್ಲೇ ಮಲ್ಲಣ್ಣ, ನೀನು ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂತಿಯಲ್ಲ ಮಲ್ಲಣ್ಣ, ಯಾಕೆ? ಏನ್ ಮಾಡುದು ನಿಂಗನ ಹೇಳ್ತೀನಿ ಕೇಳ. ನನ್ನ ಕತಿ ಮಾಡಬಾರ್ದ ಡೈರಿ ಸವಾಸ ಮಾಡಿ ಬರೇ ಲುಕ್ಸಾನ್ದಾಗ ಬಿದ್ನ್ಯ. ಹಾಲಿನ ಇಳುವರಿನೂ ಆಗೋತು, ಈ ಕಡೆ ಲಾಭ ಆಗೋತು. ಏನ್ ಮಾಡ್ಬೇಕಂತ ಗೊತ್ತಾಗೋತು ಯಪ್ಪ. ಅಯ್ಯ ಮಲ್ಲಣ್ಣ, ಎಲ್ಲಾರು ನೀವ್ ಹಿಂಗ್ ಬೇವಿನ ಗಿಡದ ಬುಡ ಕೂತ್ ಮಾತಾಡಿದ್ರಿ ಏನಾರ ಬರ್ತೈತೆ? ನಿಮ್ ಸಮಸ್ಯೆ ಏನು ಬಗೆಹರಿಯಂಗಿಲ್ಲ. ಅಲ್ಲ ನಿಂಗಪ್ಪನ, ಮತ್ ಏನ್ ಮಾಡ್ಬೇಕಂತ ಇದಕ್ಕ? ಹಿಂಗ್ ಬರ್ರಿ ದಾರಿಗೆ ನಾನು ಒಂದು ಉಪಾಯ ಹೇಳ್ತೀನಿ. ಹೌದಾ, ಅದೇನ್ ಹೇಳ ಏನ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಾಗ ಪಶು ವೈದ್ಯರದಾರಲ್ಲಿ ಹ್ಞೂನ್ರಿ. ಪಶು ವೈದ್ಯರನ್ನ ಕೇಳಿದ್ರೆ ನಿಮ್ ಸಮಸ್ಯೆಗೆ ಎಲ್ಲಾ ಬಗೆಹರಿತೈತಿ ನೋಡ್. ಅಯ್ಯ ಅಂದ್ರ ಸಾಯ್ಬರ್ ಕಡೆ ಹೋದ್ರ ನಮ್ದು ಏನಿದ ಎಲ್ಲಾ ಕೆಲ್ಸ ಮುಗಿತಾವ್ರಿ. ಮತ್ತೆ ಮುಗಿತಾವು. ಹಂಗಿದ್ರ ಹೋಗೋಣ ನಡಿ. ಮತ್ತೆ ಎಲ್ಲಾರು ಸಜ್ಜಾದ್ರಿ ಹೋಗುದ ಹೆಂಗ? ನಿಂಗಪ್ಪನ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ನಾ ಡೈರಿ ಸಂಬಂಧ ಒಂದು ಗಾಡಿನ ತಗೊಂಡಿಲ್ಲನ, ಹೋಗೋಣ ನಡ್ರಿ. ಮತ್ ಚಲೋ ಆತ್ ನಡ್ರಿ. ಮತ್ತೆ ಬಹಳ ಚಲೋ ಆತ. ಸುಬಸ್ತೆ ಶೀಘ್ರ ಬಂದಂಗಾಯ್ತು. ನಡ್ರಿ ನಡ್ರಿ. ಸಾವಕಾಶ ಹತ್ರ. ಗಡ್ಬಡ್ ಮಾಡಿ ಯಾಕೆ ಸಾವಕಾಶ ಸ್ವಲ್ಪ. ಮಲ್ಲಣ್ಣ ಸ್ವಲ್ಪ ಸರಿಪ. ಬಂತ್ ಬರ್ರಿ, ಇಲ್ಲೇ ಬಂತ್ ಬರ್ರಿ, ಇಲ್ಲೇ ಗೇಟ್ ಮುಂದೆ ಐತ್ ಬರ್ರಿ. ಅದು ಕೃಷಿ ವಿಶ್ವವಿದ್ಯಾಲಯ ನಮ್ಮ ಧಾರವಾಡ, ಕೃಷಿ ವಿಶ್ವವಿದ್ಯಾಲಯ ನಮ್ಮ ಧಾರವಾಡ, ಕೃಷಿ ವಿಶ್ವವಿದ್ಯಾಲಯ. ನಮಸ್ಕಾರ ರೀ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ, ನಾವು ಇಲ್ಲಿ ಹೊಸಳ್ಳಿಯಿಂದ ಬಂದಿವಿ. ಎಲ್ಲಾ ಇವ್ರು ಹೈನುಗಾರಿಕೆ ಮಾಡ್ಕೊಳಕತ್ತಾರ ಮನ್ಯಾಗ ಸಣ್ಣ ಪುಟ್ಟ. ಸಂತೋಷ. ಆದ್ರೆ ಅವ್ರು ಏನದವು ಈಗ ಹೈನು ದಾನದ್ರಿಂದ ಲಾಭನ ತಟವಲ್ದಂತ ಅವ್ರಿಗೇನು ಹಿಂಗಂತ್ರಿ ಡಾಕ್ಟ್ರೆ? ಸ್ವಲ್ಪ ಅವ್ರಿಗೆ ಏನಾರ ಹೇಳ್ರಿ. ಇವ್ರು ನಿಂಗಮ್ಮ, ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಈಗ ಕಲ್ಲಮ್ಮ, ಈಗ ಚೆನ್ನಮ್ಮ, ನಮಸ್ಕಾರ. ಇವ್ರು ಮಲ್ಲಣ್ಣ ಅಂತಂದು ಡೈರಿ ಮಾಡ್ಕೊಂಡ್ರ. ನಮಸ್ಕಾರ ಹಂಗಾಗಿ ನಾವ್ ಏನ್ ಮಾಡ್ಬೇಕನ್ನೋದ ತಿಳಿವಲ್ ನೋಡ್ರಿ. ನೋಡ್ರಿ, ಇದು ಹಿಂಗೈತಿ.
ಗ್ರಾಮೀಣ ಜನರಿಗೆ ಆಹಾರ, ಉದ್ಯೋಗ ಇತ್ಯಾದಿ ಒದಗಿಸ್ಬೇಕಾದ್ರೆ ಈ ಡೈರಿ ಅಥವಾ ಹೈನುಗಾರಿಕೆನ ಮಾಡ್ಕೊಳ್ಳಬೇಕಾಗತ್ತೆ. ಮಾಡ್ಯಾರ, ನೀವು ಮಾಡಿರಿ ಆಗ್ಲೇ. ಆದ್ರೆ ನೀವು ಮಾಡುವಂತಹ ಒಂದು ಈ ಹೈನುಗಾರಿಕೆಗಳಿಗೆ ಏನಾಗ್ಯಾವ, ಬಹುತೇಕ ಮಾಡಿ ಕೆಲವೊಂದು ತಪ್ಪು ಪದ್ಧತಿಗಳು ಅಥವಾ ಕುಶಲತೆ ಅಥವಾ ಕೌಶಲ್ಯ ನಿಮ್ಮ ಹತ್ರ ಇರ್ಲಿಕ್ಕಿಲ್ಲ. ಅಥವಾ ಬಲ್ಲವ್ರನ್ನ ಕೇಳಿ ತಿಳ್ಕೊಬೇಕಾಗಿತ್ತು. ಇಲ್ಲ ಅಂದ್ರೆ ನಮ್ಮಂತ ಮತ್ತೆ ಪಶುವೈದ್ಯರು ಇದ್ದೇ ಇರ್ತೀವಿ ಎಲ್ಲಾ ಕಡೆ. ಅವ್ರದ್ದು ಒಂದು ವಚನ, ಅವ್ರದ್ದು ಹಿತವಚನ ತಗೊಂಡಿದ್ರಪ್ಪ ಅಂತಂದ್ರ ಬಹುಶಃ ನಿಮ್ಗೆ ಈ ತ್ರಾಸ ಬರ್ತಿದ್ದಿಲ್ಲ. ಕೇಳ್ರಿ, ನಿಮ್ಗೆ ಏನ್ ಸಮಸ್ಯೆ ಅದಾವ ಕೇಳ್ರಿ, ಹೇಳ್ತೇನೆ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ನಮ್ ಮನ್ಯಾಗು ದನಗೋಳದಾವು. ಆದ್ರ ಹಾಲ ಹಿಂಡ್ವಲ್ಲು ಮೊದ್ಲಿನಂಗೆಲ್ಲ. ಈಗ ಹಾಲ್ ಚಲೋ ಕೊಡುವಂತ ತಳಿಗಳು ಯಾವ ಅದಾವೇನ್ರಿ? ನೀವ್ ಹೇಳಿದ್ ಬರೋಬ್ಬರಿ ಅದರಿ. ಯಾಕಂದ್ರ ಹಾಲು ಕೊಡುವಂತ ಗುಣಧರ್ಮ ಮುಖ್ಯವಾಗಿ ಅವುಗಳ ತಳಿ ಮೇಲೆ ಅವಲಂಬನೆ ಆಗಿರ್ತದೆ. ಶುದ್ಧ ತಳಿ, ಆಮೇಲೆ ಅಂದ್ರೆ ಹಾಲು ಕೊಡುವಂತ ಸಾಮರ್ಥ್ಯ ಜಾಸ್ತಿ ಇರುವಂತ ತಳಿಗಳನ್ನ ನಾವು ಆರಿಸ್ಕೊಂಡ್ಬಂದ್ವಿ ಅಂದ್ರೆ ನಮ್ದು ಶಾಣೆತನ. ಆದ್ರೆ ಈ ಮಿಶ್ರ ತಳಿಗಳನ್ನ ಹೆಸರು ಕೇಳಿರ್ಬೇಕಲ್ಲ ನೀವು. ಕೇಳ್ರಿ. ಕರ್ರಂದು ಬೆಳ್ಳೊಂದು ಒಂದ್ ಇರ್ತೈತಲ್ಲ, ಅದು HF ಅಂತ ಕರೀತಾರ. ದಿನಕ್ಕೆ 15ರಿಂದ 20 ಲೀಟರ್ 25 ಲೀಟರ್ ತನಕ ಕೊಡುವಂತಾವ ಅದಾವ, ಸಾಮಾನ್ಯವಾಗಿ ಸಿಗತಾವ. ಕೆಂದನ್ ಬಣ್ಣದ ಜರ್ಸಿ ಅಂತ ಸಿಗ್ತೈತಿ. ಈ ಬರೇ ವಿದೇಶದ ಮಿಶ್ರ ತಳಿ ಮಾತಾಡಿ ಅಂತ ತಿಳ್ಕೊಬೇಡ್ರಿ, ದೇಶಿ ದನನೂ ಅದಾವ. ನಮ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗತ್ತ. ಈ ಶಾಣೆತನಕನ ಕೌಶಲ್ಯ ಅಂತ ಕರಿತೀವಿ ನೋಡ್ರಿ. ಅಂದ್ರೆ ಇಂಥವು ನಾವು ತಿಳ್ಕೊಂಡ ತರಬೇಕಾತ್ರಿ. ಅದ ಮತ್ತ ಅದಕ್ಕ ಒಂದು ಸ್ಕಿಲ್ ಅಂತ ಏನ್ ಇಂಗ್ಲಿಷ್ನ್ಯಾಗ ಕರಿತೀವಲ್ರಿ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ದನಗಳ ಸ್ವಚ್ಛತೆನ ಹಾಗೂ ಈ ಬೇಸಿಗೆ ಒಳಗ ಹೈನು ದನಗಳನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕಂತೀರಿ? ನಮ್ಮ ದನಗಳು ಹೆಚ್ಚು ಹಾಲು ಉತ್ಪಾದನೆ ಮಾಡ್ಬೇಕು ಅಂದ್ರೆ ಅವುಗಳ ಆರೋಗ್ಯ ಯಾವಾಗ್ಲೂ ಸರಿ ಇರಬೇಕು. ಆರೋಗ್ಯ ಸರಿ ಇರ್ಬೇಕು ಅಂದ್ರೆ ದನ ಕಟ್ಟು ಜಾಗ, ದನದ ಸುತ್ತಮುತ್ತಲ ವಾತಾವರಣ, ಕೊಟ್ಟಿಗೆ ಸುತ್ತಮುತ್ತಲ ಜಾಗ ಎಲ್ಲವೂ ಸ್ವಚ್ಛತೆ ಇರ್ಬೇಕು. ಅಲ್ರಿ ಡಾಕ್ಟ್ರೆ, ಮತ್ತೆ ಹಿಂದೂ ಪದ್ಧತಿ ಏನಾರ ಐತೇನ್ರಿ? ಹಾ ನೋಡ್ರಿ, ಇಲ್ಲ ಯಜಮಾನ್ರು ಬರೋಬ್ರಿ ಕೇಳಿ. ಹಾಲು ಹಿಂಡುವುದು ಅಂದ್ರೆ ಒಂದು ದೊಡ್ಡ ಕಲೆ. ಹಾಲು ಸ್ರಾವ ಆಗ್ಬೇಕಾದ್ರೆ 8 ನಿಮಿಷ ಅಷ್ಟ ಅವಧಿ ಇರ್ತೈತಿ ನಮ್ಗೆ. ಅದು ಹಾರ್ಮೋನ್ ಅಂತ ಇರ್ತಾವ. ಪಿಟ್ಯೂಟರಿ ಗ್ಲ್ಯಾಂಡು, ತಲೆಯಾಗೇನ್ ಮೆದಳು ಅಂತ ಹೇಳ್ತೀವಲ್ಲ, ಅಂತಲ್ಲಿಂದ ಒಂದು ಹಾರ್ಮೋನ್ ಬರ್ತಿರತ್ತ. ಅದರದ್ದು ಕ್ರಿಯಾ ಏನಪ್ಪಾ ಅಂದ್ರೆ 8 ನಿಮಿಷದಾಗ ನಾವು ಹಾಲು ಹಿಂಡ್ಕೋಬೇಕಾಗತ್ತೆ. ಹಾಗಾದ್ರೆ ಅವಸರ ಮಾಡಕ್ ಹೋಗಿ ನಾವು ಎತ್ತಬೇಕತ್ತ ಹಿಂಡಿದ್ವಿ ಅಂದ್ರೆ ಒಂದ್ ವೇಳೆ ಹಾಲು ಕಡಿಮೆ ಬರ್ತಿತ್ತು, ಹೆಚ್ಚಿಗೆ ಬರ್ಲಿ ಅಂತ ಹೇಳಿ ಹಿಂಗ್ ಬೆರಳು ಮಡಿಚಿ ಅದನ್ನ ಬಿಗಿ ಹಿಡುದು, ಮುಷ್ಟಿ ಬಿಗಿ ಹಿಡುದು, ಹಿಂಗ್ ಈ ರೀತಿ ನಾವು ಮಾಡಿದ್ವಿ ಅಂದ್ರೆ ಕೆಸಲ ಬಾದಾಗಿ ಹೋಗ್ಕವ. ಅದಕ್ಕೆ ಹಾಲು ಹಿಂಡೋದಕ್ಕೂ ಒಂದು ಪದ್ಧತಿ ಐತಿ. ಅದು ಒಂದು ಕುಶಲತೆ, ಅದು ಒಂದು ಕೌಶಲ್ಯ. ಇದನ್ನ ನಾವು ತಿಳ್ಕೊಳ್ಬೇಕು ನೋಡ್ರಿ. ಹಂಗ ಈ ದನದ ಹೊಟ್ಯಾಗ ಹುಳ ಪಳ ಆದ್ರ ಮತ್ತ ಈ ರೋಗ ರುಜಿನ ಬಂದ್ರ ಅದಕ್ಕೇನಾರ ಲಸಿಕೆ ಇದಾವೇನ್ರಿ? ಈಗ ಹೇಳಿದ್ನಲ್ವಾ ತಂಗಮ್ಮ, ಈಗ ಅವು ಆರೋಗ್ಯದಿಂದ ಇರ್ಬೇಕು ಅಂದ್ರೆ ಅದಕ್ಕೆ ಮೈ ಮೇಲೆ ಆಗ್ಲಿ ಅಥವಾ ಹೊಟ್ಟೆಗ ಆಗ್ಲಿ ಈ ಪರೋಪಜೀವಿಗಳಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಈಗ ಮೈಮ್ಯಾಗ ಉಣ್ಣಿ, ಚಿಗಟ, ಹೇನು, ಸೀರ ಇಂಥವಿರ್ಬಾರ್ದು. ಆಮೇಲೆ ಹೊಟ್ಟೆಯಾಗ ಹುಳ ಅಂತ ಹೇಳಿದ್ವಲ್ಲ, ಲಾಡಿ ಹುಳ, ಜಂತು ಹುಳ ಇಂಥವೆಲ್ಲ ಬರ್ತಾವ. ಇವಕ್ಕೆಲ್ಲವಕ್ಕೂ ಔಷಧ ಅದಾವ. ಅದಕ್ಕೇನೈತಿ, ಜಂತುನಾಶಕ ಔಷಧಿ ಅಂತ ಹೇಳಿ ನಾವು ಸಣ್ಣ ಕರ ಇದ್ದಾಗಿನಿಂದನೇ 10 ದಿನಕ್ಕನ್ನ ನಾವು ಕುಡಿಸ್ತೀವಿ. ಮುಂದೊಂದು ತಿಂಗಳಿಗೆ ಒಮ್ಮೆ ಕುಡಿಸ್ಬೇಕು, ಆಮೇಲೆ 3 ತಿಂಗಳಿಗೊಮ್ಮೆ, ಆಮೇಲೆ 6 ತಿಂಗಳು ಹಿಂಗ ಬಿಟ್ಬಿಟ್ಟು ನಾವು ಕುಡಿಸೋದ್ರಿಂದ ಈ ಹೊಟ್ಟೆಗಿನ ಹುಳ ಅಥವಾ ಕರುಳಿನಾಗಿನ ಜಂತು ಹುಳುಗಳನ್ನ ನಾವು ಸಾಫ್ ಮಾಡ್ತೀವಿ. ಅಷ್ಟ ಅಲ್ದ ಸಾಹೇಬ್ರ, ಈಗ ಮತ್ತೆ ದನಗಳಿಗೆಲ್ಲ ಮೇವಿನ ತಯಾರಿ ಮತ್ತ ಹಿಂಡಿ ಯಾವ ರೀತಿ ತಯಾರು ಮಾಡಿ ಹಾಕಿದ್ರ ಚಲೋ ಅಂತೀರಿ? ಆಹಾರನ ಬಹಳ ಮುಖ್ಯ ಅಂತ ಹೇಳಿದ್ನಲ್ಲ. ಏನಾಗ್ತೈತಿ ಅಂದ್ರೆ ನಮ್ಮ ಪಶುಗಳ ಆಹಾರದೊಳಗ ಎಲ್ಲಾ ರೀತಿಯ ಒಂದು ಪೌಷ್ಟಿಕಾಂಶಗಳು ಇರಬೇಕು. ಇರೋ ಮೇವನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಹಸರು ಮೇವು ಕೊಡ್ಬೇಕು. ಹಸರಿದ್ದಲ್ಲೇ ಸೌಲಭ್ಯ ಇದ್ದಲ್ಲೇ. ಒಣ ಮೇವಿದ್ದನ್ನು ಅದನ್ನು ತುಂಡು ಮಾಡಿ ಅವಕ್ಕ ದೇಹದ ತೂಕದ ಪ್ರಕಾರ ಅದರ ಹಾಲು ಎಷ್ಟು ಕೊಡ್ತೈತಿ ಅದರ ಪ್ರಕಾರ ನಾವು ಕೊಡ್ಬೇಕಾಗ್ತೈತಿ. ಅಲ್ರಿ ಸಾಹೇಬ್ರ, ನನಗೆ ಇನ್ನೊಂದು ಪ್ರಶ್ನೆ ಐತಿ ನೋಡ್ರಿ. ಕೇಳ್ರಿ. ಈಗ ಕೃತಕ ಗರ್ಭಧಾರಣೆಯಲ್ಲಿ ಮತ್ತೆ ಯಾವ ರೀತಿ ನಾವು ಕೌಶಲ್ಯನ ಬೆಳೆಸ್ಕೋಬಹುದು ಅಂತ ಹೇಳ್ತೀರಿ? ಸರಿಯಾದ ಬೆದೆಗೆ ಬರುವಂತಹ ಸಮಯದಲ್ಲಿ ಅಂದ್ರೆ ಸೂಕ್ತ ಸಮಯ ಅಂತ ಇರ್ತದೆ. ಅದೇ ವೇಳೆಯಲ್ಲಿ ಪಶು ಚಿಕಿತ್ಸಾಲಯ ಅಥವಾ ಪಶುವೈದ್ಯಕೀಯ ಕೇಂದ್ರಗಳಿಗೆ ತಗೊಂಡೋಗಿ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾಗ್ತೈತಿ. ನಮ್ಗೇನು ಹೆಂಗ್ರಿ ಗುರ್ತ ಹಿಡಿಬೇಕ್ರಿ? ಅದ ಕೌಶಲ್ಯ. ಯಾವ ದನ ಯಾವಾಗ ಬೆದಿಗೆ ಬಂದೈತಿ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಬೇಕು. ಬೆದಿಗೆ ಬರುವಂತ ದನ ಏನ್ ಲಕ್ಷಣ ತೋರಿಸ್ತಾವ ಅನ್ನೋದು ತಿಳ್ಕೊಬೇಕು. ನಾವು ಬೆದಿಗೆ ಬಂದದ್ದನ್ನ ನೋಡಿದ ಕೂಡಲೇನೆ ಒಂದ್ 5-6 ತಾಸಿನೇ ನಾವು ದವಾಖಾನಿಗೆ ಕರ್ಕೊಂಡು ತಗೊಂಡು ಹೋಗಬೇಕು. ನಾವು ದನನ ಅಲ್ಲಿ ನಾವು ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಅಲ್ರಿ ಸಾಹೇಬ್ರ, ಹಿಂಗ ಕೆಲವೊಬ್ರು ಮಾತಾಡತಿದ್ರಿ, ಅದನ್ನ ಕೇಳಿದ ಒಂದು ಪ್ರಶ್ನೆ ಕೇಳ್ತೇನ್ರಿ ನಿಮ್ಗ, ತಪ್ಪು ತಿಳ್ಕೊಬೇಡ್ರಿ. ಈ ಗಬ್ಬದ ದನಗಳಿಗೆ ಹಿಂಡಿ ಮಿಶ್ರಣ ಮತ್ತ ಕ್ಯಾಲ್ಸಿಯಂ ಹೆಚ್ಚಿಗೆ ಕೊಡ್ಬೇಕಂತಾರಲ್ಲ, ಅದನ್ನ ಯಾವ ರೀತಿ ಕೊಡ್ಬೇಕ್ರಿ? ಯಜಮಾನ್ರ, ನೀವು ಈ ಹುಡುಗ ಏನ್ ತಿಳ್ಕೊಂಡ್ರಿ. ಗಬ್ ಇದ್ದದನಕ ಹಿಂಡಿ ಮಿಶ್ರಣ ಜಾಸ್ತಿ ಕೊಡ್ಬೇಕು ಅಂದ್ರು. ಈಗ ಅದು ಗಬ್ಬ ಐತೆ ಅನ್ನೋದು ಗೊತ್ತಾದ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8, 9 ಹಿಂಗ ಹೆಂಗ ದಿವ್ಸ ಹಾಕೋದು ಬರ್ತಾವಲ್ಲ, ಹಂಗ ಈ ಹಿಂಡಿ ಮಿಶ್ರಣ 1/4 ಕಿಲೋ, ಅರ್ಧ ಕಿಲೋ, 1 ಕಿಲೋ, 1.5 ಕಿಲೋ ಹಿಂಗ ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಕ್ಯಾಲ್ಸಿಯಂದ ಬಗ್ಗೆ ನಿಮ್ಗೆ ಹೇಳ. ಅದಕ್ಕೆ ನೀವು
ಗಬ್ಬು ಇದ್ದಾಗ ಕೊನೆಯ ಹಂತದಾಗ ಅಂದ್ರೆ 8ನೇ ತಿಂಗಳ 9ನೇ ತಿಂಗಳದಾಗ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡಿಸಬಾರ್ದು. ಕ್ಯಾಲ್ಸಿಯಂ ಕೊಡೋದ ಕರೆವಾದ್ರೆ ಸ್ವಲ್ಪ ನಿಯಮಿತವಾಗಿ ಕೊಡಬೇಕು. ಡಾಕ್ಟ್ರೆ, ಈಗ ಗಬ್ಬದ ದನಗಳ ಹಾಲು ಕರೆಯುವುದನ್ನೇ ನಿಲ್ಲಿಸುವುದು ಯಾಕೆ ಮತ್ತು ಹೇಗೆ ಅಂತ ಹೇಳ್ತಾರೆ? ಇದು ಅತ್ಯಂತ ಮಹತ್ವದ ಒಂದು ಪ್ರಶ್ನೆ. ಇದರಾಗ ಅಡಗಿರುವಂತಹ ಒಂದು ಚತುರತೆ ಅಥವಾ ಕೌಶಲ್ಯ ಏನಂದ್ರೆ, ಮುಂದೆ ಕರ ಹುಟ್ಟಿದ ಮೇಲೆ ಕರಕ್ಕೆ ಸಾಕಷ್ಟು ಪ್ರಮಾಣದೊಳಗ ತಾಯಿ ಹೊಟ್ಟೆಗಿದ್ದಾಗ ಪೌಷ್ಟಿಕಾಂಶ ಸಿಗ್ಬೇಕು, ಅದರ ಬೆಳವಣಿಗೆ ಸರಿಯಾಗಿ ಆಗಿರ್ಬೇಕು, ಮುಂದೆ ತಾಯಿ ಹಾಲುನು ಬಹಳಷ್ಟು ಬಂದಿರಬೇಕು, ಆಮೇಲೆ ತಾಯಿ ಬಹಳ ಸೊರಗಬಾರ್ದು, ಅಂದ್ರೆ ಆಕಳಾಗ್ಲಿ ಎಮ್ಮೆ ಆಗ್ಲಿ ಸೊರಗಿರ್ಬಾರ್ದು. ಇದನ್ನೆಲ್ಲ ಕಾಯ್ಕೋಬೇಕು ಅಂದ್ರೆ ಹಾಲು ನಿಲ್ಸೋದು ಅವಶ್ಯ ಐತಿ. ಕ್ರಮೇಣ ಇವತ್ತೀಗ ದಿವಸಕ್ಕೆ 2 ಸಾರಿ ಹಿಂಡ್ತೀವಲ್ಲ, ಮುಂದೆ 4-5 ದಿವಸಕ್ಕೆ ಒಂದೇ ಸಾರಿ ಹಿಂಡ್ಕೊಂತ ಹೋಗ್ಬೇಕು. ಅಂದ್ರೆ ಇದು ಎಷ್ಟು ತಿಂಗಳಾದ್ಮೇಲೆ? 7 ತಿಂಗಳಿಗೆ ನಿಂದಿರ್ಬೇಕು ನೋಡ್ರಿ. ಅದು ಹಿಂಡೋದು ಪೂರ ನಿಂದಿರ್ಸ್ಬೇಕು ನಾವು 7 ತಿಂಗಳಿಗೆ. ಅಂದ್ರೆ ಮುಂದೆ 2 ತಿಂಗಳು ಅದಕ್ಕೆ ವಿರಾಮದ ವೇಳೆ, ವಿಶ್ರಾಂತಿ ವೇಳೆ ಅಂತ ಕರಿತಿರ್ತೀವಿ. ಹಂಗ ಹಾಲಿನ ಮುಂದಿನ ತಯಾರಿಗಾಗಿ ಪ್ರಚೋದನೆ ಇಲ್ಲದ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದಿಲ್ಲ. ಕರೆಕ್ಟ್ ಆಗಿ 7 ತಿಂಗಳು ಗಪ್ ಆಗಕ್ ಬಂದೈತಿ ಆಗೈತಿ ಅಂದಾಗ ಅದಕ್ಕೆ ನಿಲ್ಲಿಸ್ಬೇಕು. ಹಂಗಾಗಿ ಅದಕ್ಕೊಂದು ವಿಧಾನ ಮತ್ತು ಒಂದು ಕೌಶಲ್ಯ ಏನು ಅಂದ್ರೆ, ಸೂಕ್ಷ್ಮವಾಗಿ ಆಹಾರದೊಳಗೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಆ ಹಾಲು ನಿಲ್ಲುವವರೆಗೆ ಮಾತ್ರ ಹಿಂಡಿ ಮಿಶ್ರಣ ತಿನ್ನಿಸಬಾರ್ದು. ಹಸರು ಮೇವನ ಅರ್ಧಕ್ಕರ್ಧ ಕಡಿಮೆ ಮಾಡಬೇಕು. ನೀರ್ ಬೇಕಾದ್ರೂ ಕುಡಿ, ತನ್ನಿತಾನ ಕಡಿಮೆ ಕೊಂತ ಬರುತ್ತೆ. ನಾವು ಹಿಂಡೋದು ಬಿಡ್ತೀವಿ, ಮತ್ತ ಅದು ಹಾಲೆಲ್ಲ ಪೂರ ಬತ್ತಪ್ಪ ಅಂದ್ರೆ ಕೆಚ್ಚಲೆಲ್ಲ ಒಣಗಿ ಹೋಗುತ್ತೆ. ಅವಾಗ ಏನೈತಿ, ನೀವು ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಹಿಂಡಿ ಮಿಶ್ರಣ ಕೊಡಕ್ಕೆ ಚಾಲು ಮಾಡಬೇಕು. ಸಾವಕಾಶಿನ ಅದು ಸಹಿತ. ಇಂಥವನ್ನ ನಾವು ಪಾಲಿಸಿದ್ವಿ, ಇದನ್ನ ಕುಶಲತೆ ನಾವು ಬೆಳೆಸ್ಕೊಂಡಿವಿ ಅಂದ್ರೆ ಹೈನುಗಾರಿಗೆ ಉದ್ದಾರ ಆಗ್ತದೆ. ಒಳ್ಳೇದಾತ್ ನೋಡ್ರಿ. ನಾವು ಹೈನುಗಾರಿಕೆ ಸುಲಭವಾಗಿ ಮಾಡ್ಕೋಬಹುದು ನೋಡ್ರಿ. ಅಲ್ಲ ನಿಂಗಪ್ಪನ ಇಲ್ಲಿ ಮಠ ಕರ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ. ವಿಷಯ ತಿಳ್ಕೊಂಡು ನಾವು ಕೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಉತ್ಪಾದನೆಗಳ ತಯಾರಿಕೆಯ ಕುಶಲತೆಗಳು ಕೇಳಿ. ಹಾಲಿನಲ್ಲಿ ಸಹಜವಾಗಿರಬೇಕಾದ ಶರ್ಕರ ಪಿಷ್ಟ, ಸಾರಜನಕ, ಮೇಧಸ್ಸು, ವಿಟಮಿನ್, ಲವಣಾಂಶ, ನೀರು ಇತ್ಯಾದಿ ಪೋಷಕಾಂಶಗಳನ್ನು ಹೊರತುಪಡಿಸಿ ಬೇರ್ಯಾವುದೇ ತರಹದ ಬಾಹ್ಯ ವಸ್ತುಗಳು, ಉದಾಹರಣೆಗೆ ಕಲ್ಮಶಗಳು, ರಾಸಾಯನಿಕ ಪದಾರ್ಥಗಳು, ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಇತ್ಯಾದಿ ಇರದೆ ಇದರಲ್ಲಿ ಅಂತಹ ಹಾಲನ್ನು ಶುದ್ಧ ಹಾಲೆಂದು ಪರಿಗಣಿಸಬಹುದು. ಹಾಗಿದ್ರೆ ನಾವು ಶುದ್ಧ ಹಾಲಿನ ಉತ್ಪಾದನೆಯ ಮಹತ್ವ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲೇದಾಗಿ, ಶುದ್ಧ ಹಾಲು ಬೇಗನೆ ಕೆಡೋದಿಲ್ಲ ಮತ್ತು ಬಹಳ ಹೊತ್ತಿನವರೆಗೂ ಮೂಲ ಮಟ್ಟವನ್ನ ಕಾಯ್ದುಕೊಂಡಿರುತ್ತದೆ. ಶುದ್ಧ ಹಾಲು ಉತ್ತಮ ಸಂಸ್ಕರಣೆಯ ಗುಣಗಳನ್ನ ಹೊಂದಿರುತ್ತದೆ. ಹೀಗಾಗಿ ಅದರಿಂದ ತಯಾರಿಸುವಂತಹ ಉತ್ಪನ್ನಗಳು ಹೆಚ್ಚಿನ ಗುಣಮಟ್ಟವನ್ನ ಹೊಂದಿರುತ್ತವೆ. ಶುದ್ಧ ಹಾಲು ದೇಹದ ಆರೋಗ್ಯವನ್ನ ಕಾಪಾಡುತ್ತದೆ. ಶುದ್ಧ ಹಾಲಿನ ಉತ್ಪಾದನೆಯನ್ನು ವಿವಿಧ ಹಂತಗಳಲ್ಲಿ ಅಳವಡಿಸಿಕೊಳ್ಳುವ ಸ್ವಚ್ಛತಾ ಪದ್ಧತಿಗಳೇ ಅತ್ಯಂತ ಪ್ರಮುಖ ಹಾಗೂ ಮಹತ್ವದ್ದಾಗಿದೆ. ಹಾಲನ್ನು ಯಾವಾಗಲೂ ಆರೋಗ್ಯವಂತ ಜಾನುವಾರುಗಳಿಂದಲೇ ಪಡೆಯಬೇಕು. ಇದಕ್ಕಾಗಿ ಆರೋಗ್ಯವಂತ ಜಾನುವಾರುಗಳ ಚಟುವಟಿಕೆ ಮತ್ತು ಇತರ ಸಂಪೂರ್ಣ ವಿಷಯಗಳನ್ನ ನಾವು ಅರಿತುಕೊಂಡಿರಬೇಕು. ಅಂದಾಗ ಮಾತ್ರ ನಾವು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ. ಹಾಗೆಯೇ ಆರೋಗ್ಯವಂತ ಜಾನುವಾರು ಸದಾ ಹಾನಿಕಾರಕ ರೋಗಾಣುಮುಕ್ತ ಹಾಲನ್ನು ನೀಡುತ್ತವೆಯೇ ಎಂಬುದನ್ನು ಅರಿಯಲು ಆಗಾಗ ಪರೀಕ್ಷೆಗೆ ಒಳಪಡಿಸಬೇಕು. ಕೆಚ್ಚಲನ್ನು ಬೆಚ್ಚಗಿನ ನೀರಿನಲ್ಲಿ ತೊಳೆದು ಬಟ್ಟೆಯಿಂದ ಒರೆಸಬೇಕು. ಹಿಂಡುವ ಸಮಯ ಕಡಿಮೆಯಾಗಿದ್ದು ಪೂರ್ಣ ಹಾಲನ್ನು ಹಿಂಡಬೇಕು. ಹಾಲು ಹಿಂಡುವ ವ್ಯಕ್ತಿಯು ಆರೋಗ್ಯವಂತನಾಗಿರುವಂತೆ ಗಮನಿಸಬೇಕು. ಕೈಗಳು ಮೃದುವಾಗಿರಬೇಕು. ಈ ರೀತಿಯಾದಂತ ಎಚ್ಚರಿಕೆ ಕ್ರಮಗಳನ್ನ ಈ ಹೈನುಗಾರಿಕೆಯಲ್ಲಿ ಅತ್ಯಂತ ಜಾಗರೂಕತೆಯಿಂದ ವಹಿಸಬೇಕಾದ ಅಂಶಗಳಾಗಿರುತ್ತವೆ. ಸಾಧ್ಯವಾದರೆ ಹಾಲನ್ನು ತಕ್ಷಣ ತಡ ಮಾಡದೆ ಮಾರಾಟ ಮಾಡಬೇಕು. ಹಾಗಿದ್ರೆ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಈ ಹಾಲು ಉತ್ಪನ್ನಗಳ ತಯಾರಿಕೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಆದಷ್ಟು ಹೆಚ್ಚು ದಿನ ಹಾಲನ್ನ ಶೇಖರಣೆ ಮಾಡೋದು. ಹಾಲಿನ ಉತ್ಪನ್ನಗಳು ಸಹ ಹಾಲಿನಂತೆಯೇ ದೇಹದ ಬೆಳವಣಿಗೆಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ತಯಾರಿಸಿ ಮಾರಾಟ ಮಾಡುವಂತಹ ಅತಿ ಮುಖ್ಯವಾದ ಹಾಲಿನ ಉತ್ಪಾದನೆಗಳಂದ್ರೆ ಕೋವಾ, ಚೆನ್ನ ಅಥವಾ ಪನ್ನೀರ್, ಕುಲ್ಫಿ, ಐಸ್ ಕ್ರೀಮ್, ಶ್ರೀಖಂಡ ಹೀಗೆ ಮುಂತಾದ ಆಹಾರ ಉತ್ಪನ್ನಗಳನ್ನ ಅವರು ತಯಾರು ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಾವು ಹಾಲಿನ ಉತ್ಪನ್ನಗಳನ್ನ ತಯಾರಿಸಿ ಲಾಭವನ್ನ ಪಡೆದುಕೊಳ್ಳಬಹುದು. ಇದರಲ್ಲಿ ಆರೋಗ್ಯದಿಂದ ಹಿಡಿದು ಸ್ವಚ್ಛತೆಯವರೆಗೂ ಕೂಡ ನಾವು ಗಮನದಲ್ಲಿಟ್ಟು ಹಾಲಿನ ಉತ್ಪಾದನೆಯನ್ನ ಮಾಡುವುದು ಹೈನುಗಾರಿಕೆಯಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ರೈತ ಬಾಂಧವರೇ, ಇಲ್ಲಿವರೆಗೂ ಯಶಸ್ವಿ ಹೈನುಗಾರಿಕೆಯ ಕೌಶಲ್ಯಾಭಿವೃದ್ಧಿಗೆ ಸುಲಭ ಸೂತ್ರಗಳು ಈ ವಿಚಾರವಾಗಿ ಕಿರುರೂಪಕ ಕೇಳಿದ್ರಿ. ಧನ್ಯವಾದಗಳು.
ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಕಡೆಗೋಲು ಅಂಕಣ ಓದುತ್ತಿರುವ ನಮ್ಮೆಲ್ಲ ಆತ್ಮೀಯ ಓದುಗ ಬಂಧುಗಳಿಗೆ ಜವಾರಿ ಬಸಣ್ಣನ ನಮಸ್ಕಾರಗಳು. ಅದೇ ರೀತಿ ಈ ವಿಡಿಯೋವನ್ನು ಕೂಡ ನೋಡುತ್ತಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃ ಬಂಧುಗಳಿಗೆ ನಿಮ್ಮ ವಾರದ ಬಸಣ್ಣ ಮಾಡುವಂಥ ನಮಸ್ಕಾರ. ಈ ಸರಿ ಕಡೆಗೋಲು ಅಂಕಣಕ್ಕೆ ಬೈಲು ಹೊಂಗಲದಿಂದ ಶ್ರೀ ಮಲ್ಲಪ್ಪ ಗಾಣಿಗೆ ಅನ್ನೋರು ಒಂದು ಭಾಳ ಆಸಕ್ತಿದಾಯಕವಾದ ಒಂದು ಪ್ರಶ್ನೆ ಕೇಳಿದರು. ಆ ಲೇಖನದ ಶೀರ್ಷಿಕೆ ನೊಣದ ಕಾಟ ಭಾಳ ಆಗೈತ್ರಿ. ನೊಣದ ಕಾಟ ಭಾಳ ಆಗೈತ್ರಿ. ಅವ್ರು ಕೇಳಿದ ಪ್ರಶ್ನೆ ಹಿಂಗದ: ನಮ್ಮ ಆಕಳದ ಕಚ್ಚಿ ಹತ್ರ ಬಾವು ಬಂದಿತ್ರಿ, ದನಗಳ ಕಾಲಾಗೂ ಹುಳ ಬಿದ್ದಾವ್ರಿ. ಈ ಹುಳ ಎಲ್ಲಿಂದ ಬರ್ತಾವ್ರಿ? ಮತ್ತು ನಮ್ಮ ನಾಯಿ ಮೈಮ್ಯಾಗ ಸಹಿತ ಹುಳ ಆಗಿ ಗಿಜಿ ಗಿಜಿ ಅಂತಾವ್ರಿ. ಈ ನೊಣದ ಹಾವಳಿ ಯಾಕೆ ಆಗ್ತೈತಿ? ನೊಣಕ್ಕೂ ಮತ್ತು ಈ ಹುಳಕ್ಕೂ ಏನು ಸಂಬಂಧ ರೀ? ಮತ್ತು ಇದನ್ನು ತಪ್ಸಕ್ಕೆ ಏನಾರ ಉಪಾಯ ಇರಬೇಕಲ್ರಿ ಅಂತ ಅವ್ರು ಕೇಳ್ತಾರೆ. ನೋಡಿ ಶ್ರೀ ಮಲ್ಲಪ್ಪ ಗಾಣಿಗೆರವರೇ, ನಿಮ್ಮ ಪ್ರಶ್ನೆಯಂತೆಯೇ ಭಾಳ ಮಂದಿಗೆ ಏನು ಥರ ಕೇಳ್ತಾರಂದ್ರೆ, ನಮ್ಮ ಎತ್ತುಗಳು ಮೇವು ತಿನ್ನೋದನ್ನು ಬಿಟ್ಟು ಕಿರಿಕಿರಿ ಎನಿಸಿ ಯಾವಾಗಲೂ ಬಾಲ ಮತ್ತು ಕಾಲು ಜಾಡಿಸ್ಕೊಂತ ಇರ್ತಾವ್ರಿ. ಭಾಳ ತೊಂದರೆ ಆಗೈತೆ ರೀ. ಮತ್ತು ಅವಕ್ಕೆ ದುಡಿಯೋಕೆ ಶಕ್ತಿನೂ ಸಾಲದಷ್ಟು ಆಗೈತೆ ರೀ. ಭಾಳ ಅಶಕ್ತಿ ಆಗ್ಯಾವ್ರಿ. ಹಿಂಡು ದನಗಳು ಸರಿಯಾಗಿ ಕೋಳು ತಿಂದನ ಹಾಲು ಹಿಂಡೋದನ್ನು ಸಹಿತ ಕಡಿಮೆ ಮಾಡ್ಯಾವ್ರಿ. ಕಾಲು ಮತ್ತು ಬಾಯಿಬೇನಿಂದ ನೋಡುವಂಥ ನಮ್ಮ ದನದ ಕೊರಸುಗಳೊಳಗೆ ಅಂದರೆ ಕೊಳಗದೊಳಗೆ ಹುಳುಗಳು ಪುಚ್ಚುಗುಡ್ತಾವ್ರಿ. ಇತ್ಯಾದಿ ದೂರುಗಳು ಕೇಳಿಬರ್ತವೆ. ಇದು ದನದ ದವಾಖಾನೆ ಒಳಗೆ ಮಳೆಗಾಲದ ಸಮಯದಾಗ ಭಾಳ ಸಾಮಾನ್ಯವಾಗಿ ಕೇಳಿಬರುವಂಥ ಒಂದು ಕಂಪ್ಲೇಂಟ್ ಅಂತ ಹೇಳ್ತೀವಲ್ಲ ಅದು. ಮಳೆಗಾಲ ಬಂತಂದರೆ ನೊಣಗಳು ಒಮ್ಮಿಂದೊಮ್ಮೆಲೆ ಹೆಚ್ಚಾಗ್ತವೆ. ಸಂಖ್ಯೆಯಲ್ಲಿ ವೃದ್ಧಿಯಾದಂತೆ ಇವುಗಳ ಉಪಟಳವೂ ಅಧಿಕಗೊಳ್ಳುತ್ತದೆ. ನೊಣದ ಕಾಟ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಚುಟ್ಟು ಕಡಿಯುವ ಕುಡ್ಡ ನೊಣ ಅಂತ ಏನು ಕರಿತೀವಲ್ಲ, ಕುಡ್ಡ ನೊಣಗಳ ಹಾವಳಿ ತಡೆಯೋದು ಸುಲಭ ಸಾಧ್ಯವೇ ಎಂಬುದರ ಬಗ್ಗೆ, ಹಾಗೂ ಈ ಹುಳ ಅಂತ ಹೇಳ್ತೀವಲ್ಲ ಅವುಗಳ ಹುಟ್ಟು ಬಾಧೆ ನಿಯಂತ್ರಣ ಕುರಿತು ಚರ್ಚಿಸೋಣ. ಹುಳುಗಳು ನೊಣಗಳ ಬೆಳವಣಿಗೆಯ ಒಂದು ಹಂತ. ಆಶ್ಚರ್ಯ ಅನಿಸ್ಬೋದು ನಿಮ್ಗೆ. ಇವು ನೊಣಗಳು ತಮ್ಮ ಜೀವನ ಚಕ್ರದೊಳಗೆ ಮೊದಲನೇ ಹಂತದೊಳಗೆ ಕಾಣಿಸ್ಕೊಳ್ಳುವಂಥದ್ದು. ಇದು ಒಂದು ಹಂತ, ಇದು ಹುಳುಗಳು ಅನ್ನುವಂಥದ್ದು. ಅದಕ್ಕೆ ಏನು ಹೇಳ್ತಾರೆ, ಒಂದು ಗಾದಿ ಮಾತು, ಹೊಸ ಗಾದಿ ಮಾತು: ಇಂದಿನ ಹುಳುವೆ ನಾಳಿನ ನೊಣ. ನಗಬೇಡ್ರಿ, ಇದು ಹಿಂಗೆ, ಇಂದಿನ ಹುಳುವೆ ನಾಳಿನ ನೊಣ ಎಂಬುದನ್ನು ಕೇಳಿ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು. ವಯಸ್ಕ ಹೆಣ್ಣು ನೊಣಗಳು ತಾವು ಕುಳಿತ ಜಾಗೆಯಲ್ಲಿ ನೂರಾರು ತತ್ತಿ ಮೊಟ್ಟೆ ಅಂತೇನು ಹೇಳ್ತೀವಲ್ಲ ಇಡ್ತವೆ. ಇದಕ್ಕೊಂದು ನಾನು ಪದೇ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಈ ಮಾತು ಹೇಳ್ತಿರ್ತೀನಿ. ಪ್ರತಿಯೊಂದು ಹೆಣ್ಣು ನೊಣಕ್ಕೂ ಕೂಡ ಆ ಸೃಷ್ಟಿ ಅಥವಾ ನಿಸರ್ಗ ಅಥವಾ ಒಂದು ಆ ದೇವರಂತ ಏನು ಹೇಳ್ತೀವಲ್ಲ ಅದಕ್ಕೊಂದು ವರ ಕೊಟ್ಟೈತಂತೆ. ಅದು ಹೋಗಿ ಎಲ್ಲಿ ಸೂಕ್ತವಾದ ಜಾಗದಾಗ ಕುಂತ್ಕೊತದೋ ಅಲ್ಲೇ ಒಂದು 1000 ಗಟ್ಟಲೆ 100 ಗಟ್ಟಲೆ ತತ್ತಿ ಇಡುವಂಥ ಒಂದು ಶಕ್ತಿ, ಒಂದು ವರ ನಾವು ಕೊಟ್ಟೈತೆ ಅಂತ ಹೇಳಿ ಹಾಸ್ಯ ಮಾಡ್ತಿರ್ತೀವಿ. ಇರಲಿ. ಮತ್ತು ಅವು ಈಗೇನು ತತ್ತಿ ಅಥವಾ ಮೊಟ್ಟೆ ಅಂತ ಹೇಳ್ತೀವಲ್ಲ ಅವು ಒಡೆದು ಕೀಟಕ, ಇದನ್ನು ಇಂಗ್ಲೀಷ್ನಾಗ ಲಾರ್ವಾ ಅಂತಾರೆ, ಕೀಟಕ ಹೊರಗೆ ಬರ್ತವೆ. ಸಾಮಾನ್ಯವಾಗಿ ಈ ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳು ಅಂತ ಏನು ಹೇಳ್ತೀವಲ್ಲ, ಕೊಳೆಯುತ್ತಿರ್ತಾವಲ್ಲ ಅಂಥವು ಮೀನುಗಾರಿಕೆ ತ್ಯಾಜ್ಯ. ನನಗೆ ಒಂದು ಇಂಡಸ್ಟ್ರಿ ಏನೈತಲ್ಲ, ಫಿಶರೀಸ್ ಇಂಡಸ್ಟ್ರಿ, ಅಲ್ಲಿ ಬರುವಂಥ ಒಂದಿಷ್ಟು ವೇಸ್ಟ್, ಮಿಶ್ರ ಗೊಬ್ಬರ ಮತ್ತು ಪ್ರಾಣಿಗಳ ಗಾಯದ ಉಳಿಕೆಗಳಲ್ಲಿ ಅವು ಕಂಡು ಬರ್ತವೆ. ಈ ಹುಳುಗಳು ಎಲ್ಲಿ ಕಾಣ್ತವೆ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗ್ತವೆ. ಅವು ಚಿಕ್ಕದಾಗಿರ್ತವೆ, ಭಾಳ ಏನು ದೊಡ್ಡದಂತ ಇರೋದಿಲ್ಲ. ಮನಚಾದ ತಲೆಗಳನ್ನು ಹೊಂದಿರುತ್ತವೆ. ಚೂಪೊಂದು ತಲೆ ಇರ್ತೈತೆ ಅವಕ್ಕೆ. ಆಮೇಲೆ ಅವು ಕೈಕಾಲು ಇರೋದಿಲ್ಲ, ನೆನಪಿಟ್ಬಿಡ್ರಿ. ಈ ಬಾಲುಳ ಅಂತ ಏನು ಕರಿತೀವಲ್ಲ ಹುಳ, ಅವಕ್ಕೆ ಕೈಕಾಲು ಇರೋದಿಲ್ಲ. ಸಾಮಾನ್ಯವಾಗಿ 1 ಇಂಚಿಗಿಂತ ಹೆಚ್ಚಿಲ್ಲ, ಭಾಳ ದೊಡ್ಡದೇನು ಇರೋದಿಲ್ಲ. ಆದರೆ ಅವು ಲಭ್ಯವಾಗುವಂಥ ಪದಾರ್ಥಗಳನ್ನು ಬಲು ಬೇಗಲೇ ತಿಂತಾವೆ, ಭಾಳ ದೌಡ್ ತಿಂತಾವೆ. ಏನು ಸಿಗ್ತೈತೆ ಸುತ್ತಮುತ್ತ ದೌಡ್ ತಿಂತಾವೆ ಮತ್ತು ಅಷ್ಟೇ ವೇಗವಾಗಿ ಅವು ಬೆಳೀತವೆ. ಅವುಗಳು ಸಾಕಷ್ಟು ದೊಡ್ಡದಾಗಬಹುದು, ತಿಂದು ದೊಡ್ಡದಾಗ್ತವೆ. ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ಮತ್ತು ಗಾತ್ರದಲ್ಲಿ ಚಿಕ್ಕ ಅಥವಾ ದೊಡ್ಡ
ಚುರುಮುರಿಯಷ್ಟು ಇರುವಂಥ ನೊಣದ ಮರಿಗಳನ್ನೇ ಹುಳುಗಳೆಂದು ಜನಪದರು ಕರೆಯುತ್ತಾರೆ. ಈ ಜನಪದರು ಅಂದರೆ ಆಡುಭಾಷೆಗಳು, ಗ್ರಾಮೀಣ ಭಾಷೆಗಳು ಇವಕ್ಕೆ ಚುರುಮರಿ ಅಂತ ಕರೀತಾರಲ್ಲ, ಅಂಥ ಒಂದು ಸನ್ನಿವೇಶ ಇದು. ಮುಂದೆ ಇವ ಏನಕ್ಕವ, ರೆಕ್ಕಿ ಪಡೆದು ಹಾರಾಡುವಂಥ ನೊಣಗಳ ಮರಿಗಳೇ ಈ ಹುಳುಗಳು. ಈ ಹುಳುಗಳ ಬಗ್ಗೆ ಒಂದು ಅವುಗಳ ಬೆಳವಣಿಗೆ ಹಂತದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನು ಒಂದು ವಿಶ್ವದೊಳಗೆ ಸುಮಾರು 1,20,000ಕ್ಕೂ ಹೆಚ್ಚು ಪ್ರಕಾರದ ನೊಣಗಳಿವೆ ಅಂತ ಒಂದು ಅಂದಾಜು ಮಾಡ್ಯಾರ. ಯಾವ ನಮೂನಿ ನೊಣ ರೀ? ಇಡೀ ಜಗತ್ತಿನೊಳಗೆ 1,20,000ಕ್ಕೂ ಹೆಚ್ಚು ಪ್ರಕಾರದಂಥ ನೊಣಗಳದಾವಂತ. ಅವುಗಳೊಳಗೆ ಸಸ್ಯಗಳನ್ನು ಬಾಧಿಸುವ, ಸತ್ತ ಪ್ರಾಣಿಗಳ ಮೇಲೆ ಬೆಳೆಯುವ, ದನಗಳ ಕೊಟ್ಟಿಗೆಯಲ್ಲಿ ಕಂಡುಬರುವ, ಮನೆಯಲ್ಲಿ ಕಾಣಸಿಗುವ, ಕೊಳೆತ ವಸ್ತುಗಳ ಮೇಲೆ ಬೆಳೆದು ಉಪಜೀವಿಸುವ, ಹೀಗೆ ಅನೇಕ ಗುಂಪುಗಳೊಳಗಿನ ಈ ನೊಣಗಳನ್ನು ವಿಂಗಡಿಸಬಹುದು. ಇವುದು ಎಷ್ಟೊದ್ರೊಳಗೂ ಈ ಮನಿ ನೊಣ ಅನ್ನೋದು, ಅಂದ್ರೆ ಮನೆ ನೊಣ ಅಂತ ಏನು ಹೇಳ್ತೀವಲ್ಲ, ಡೊಮೆಸ್ಟಿಕ್ ಫ್ಲೈ, ಎಲ್ಲ ಕಡೆ ಕಂಡು ಬರ್ತಿದೆ. ಬೆಚ್ಚಗಿನ ಆರ್ದ್ರ ವಾತಾವರಣ ನೊಣಗಳ ಹಾವಳಿಯನ್ನು ಹೆಚ್ಚಿಸ್ತದೆ. ಹವಾಮಾನ ತುಂಬ ಬಿಸಿ ಅಥವಾ ತುಂಬ ಶುಷ್ಕವಾಗಿದ್ದರೆ, ಒಣ ಆಗಿದ್ದರೆ ಮೊಟ್ಟೆಗಳು ಮತ್ತು ಹುಳುಗಳು ಬದುಕುಳಿಯುವುದಿಲ್ಲ. ನೋಡ್ರಿ, ಹವಾಮಾನ ಭಾಳ ಬಿಸಿ ಇತ್ತು ಅಂದ್ರೆ, ಬಿಸಿಲು ದಿನ ಇತ್ತು ಅಂದ್ರೆ, ಭಾಳ ಬಿಸಿಲಿದ್ದಾಗ ಅದು ಬದುಕುಳಿಯೋದಿಲ್ಲ. ವಯಸ್ಕ ಒಂದು ಮನೆ ನೊಣ ಅಂತ ಏನು ಹೇಳ್ತಿಲ್ಲ, ಅದು ಸರಾಸರಿ ಸುಮಾರು 30 ದಿನದವರೆಗೆ ಬದುಕ್ತದೆ. ಆ 30 ದಿನಗಳ ಬದುಕಿನೊಳಗೆ ಅದು ಮೊಟ್ಟೆ, ಕೀಟಕ ಅಂದ್ರೆ ಲಾರ್ವಾ, ಬೊಂಬೆ ಹುಳು, ಇದಕ್ಕೆ ಇಂಗ್ಲೀಷ್ನಾಗ ಪ್ಯೂಪಾ ಅಂತ ಹೇಳ್ತಾರೆ, ಮತ್ತು ವಯಸ್ಕ ಅಂದರೆ ಅಡಲ್ಟ್ ಹಂತಗಳನ್ನು ಒಳಗೊಂಡಿರುವಂಥ 4 ಹಂತದ ಜೀವನ ಚಕ್ರವನ್ನು ಅದು ಸಂಪೂರ್ಣವಾಗಿ ಕ್ರಮಿಸುತ್ತದೆ. ಒಂದು ತಿಂಗಳದಾಗ ಅದು ಈ 4 ಅವತಾರ ಅಂತ ಆಗಿರುತ್ತೆ. ಕೊಳಕು, ಅಸ್ತವ್ಯಸ್ತಗೊಂಡ ಸ್ಥಳಗಳು ಅಥವಾ ಸರಿಯಾದ ತ್ಯಾಜ್ಯ ನಿರ್ವಹಣೆ ಇಲ್ಲದ ಪ್ರದೇಶಗಳಂತಹ ಅನೈರ್ಮಲ್ಯ ಜಾಗಗಳು ಹುಳುಗಳು ಅಭಿವೃದ್ಧಿಗೊಳ್ಳಲು ವಾತಾವರಣನ ಸೃಷ್ಟಿಸ್ತವೆ. ನಿಮಗೆ ಈ ತ್ಯಾಜ್ಯ ನಿರ್ವಹಣೆ ಇಲ್ಲದಂಥ ಪ್ರದೇಶಗಳ ಬಗ್ಗೆ ಅಥವಾ ಅಸ್ವಸ್ಥಗೊಂಡ ಸ್ಥಳಗಳ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾದರೆ ಒಂದು QR ಕೋಡ್ ಸಹಿತ ಲೇಖನದೊಳಗದ, ಅದನ್ನು ಸ್ಕ್ಯಾನ್ ಮಾಡಿ ತಾವು ನೋಡ್ಬೋದು. ಅನೈರ್ಮಲ್ಯ ಜಾಗಗಳು ಅಂತ ಏನು ಹೇಳಿದ್ವಲ್ಲ, ಅವುಗಳ ಬಗ್ಗೆ ಹೆಚ್ಚಿನ ನಾವು ಜಾಗೃತಿ ವಹಿಸಿ ಅವನ್ನ ನೈರ್ಮಲ್ಯವಾಗಿರುವಂಥ ನೋಡ್ಕೋಬೇಕಾಗತ್ತೆ. ಅದನ್ನು ಯಾರಿಗೆ ಆಸಕ್ತಿ ಇದೆಯೋ ಆ ವಿಡಿಯೋ ಕೂಡ ನೋಡ್ಬೋದು ತಾವು QR ಕೋಡ್ ಸ್ಕ್ಯಾನ್ ಮಾಡಿ.